ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೂ ಯೌವನಸ್ಥರ ನಿರೀಕ್ಷೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೌವನಸ್ಥರು ತನ್ನ ನಡತೆಯನ್ನು ತಿದ್ದಿಕೊಳ್ಳುವುದು ಯಾವುದರಿಂದ? ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರಿಯರೇ, ತಮ್ಮ ಜೀವಿತವನ್ನು ದೇವರ ವಾಕ್ಯದ ಮೂಲಕ ವಾಕ್ಯವನ್ನು ಅರಿತುಕೊಂಡ ನಂತರ ಬದಲಾಯಿಸಿಕೊಂಡು ಈಗ ಕ್ರಿಸ್ತನಿಗೋಸ್ಕರ ಜೀವಿಸ್ತಿರುವಂಥ ಸಹೋದರ ಪ್ರೇಮ್ ಕುಮಾರ್ ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಆಸರೆ ಟಿವಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಬ್ರದರ್, ನಿಮಗೆ ಈ ಕಾರ್ಯಕ್ರಮ ಸ್ವಾಗತ. ಬ್ರದರ್, ನೀವು ಆ್ಯಕ್ಚುಲಿ ನಿಮ್ಮ ಊರು ಬ್ರದರ್? ನಮ್ಮೂರು ಬಂದು ಚಾಮರಾಜನಗರ ಡಿಸ್ಟಿಕ್, ಕೊಳ್ಳೇಗಾಲ ತಾಲೂಕು, ಮಂಗಲ ವಿಲೇಜ್. ಮಂಗಳ ಅಂದರೆ ಚಾಮರಾಜನಗರ ಅಂತಿದ್ದು ಕೊಳ್ಳೇಗಾಲ ಅಲ್ಲಿ ಅಲ್ಲ? ಕೊಳ್ಳೇಗಾಲ ನಿಮ್ಮದು? ಕೊಳ್ಳೇಗಾಲ ತಾಲೂಕು. ಓಕೆ ಬ್ರದರ್, ಈಗ ಏನು ಮಾಡ್ಕೊಂಡಿದ್ದೀರಾ ನೀವು? ಇವಾಗ ನಾನು ಏನೂ ಮಾಡ್ತಾ ಇಲ್ಲ, ಸಭೆಯಲ್ಲಿ ಸೇವಕರ ಜೊತೆ ಇದ್ದೇನೆ. ಸೇವಕರ ಜೊತೆ ಸೇವೆ ಮಾಡ್ತಾ ಇದ್ದೀನಿ. ಅವರೊಟ್ಟಿಗೆ ಸೇವೆ ಸಹಾಯವಾಗಿದ್ದೀರಿ. ಓಕೆ, ನೀವು ಅಂದರೆ ಎಲ್ಲಿ ನಿಮಗೆ ಯಾವ ಸಭೆ ಹೋಗ್ತಿದ್ದೀರಾ? DGM ಬೆದಲ್ ಚರ್ಚ್, ಕಾಮಗೆರೆ ಕೊಳ್ಳೇಗಾಲದಲ್ಲಿ ಕಾಮಗೆರೆ, ಅಲ್ಲಿಗೆ ಫಸ್ಟ್ ರಾಣಿ ಅವರೊಟ್ಟಿಗೆ ಸೇವೆ ಮಾಡ್ತಾ ಇದ್ದೀರಾ. ಓಕೆ ಬ್ರದರ್, ನಾನು ನಿಮಗೀಗ ನಿಮ್ಮ ಬಾಲ್ಯಪಾಯದ ಬಗ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಬ್ರದರ್, ನೀವು ಹುಟ್ಟಿದಂಥ ಸ್ಥಳ ಅಥವಾ ಎಲ್ಲಿ ಹುಟ್ಟಿ ಬೆಳೆದಿರಿ ನೀವು? ನಾನು ಮಂಗಲ ಊರಲ್ಲಿ ಹುಟ್ಟಿದೆ. ಅಂದರೆ ಈಗ ಎಲ್ಲಿದ್ದೀರ? ಅಲ್ಲೇ ಹುಟ್ಟಿದ್ದು. ಅಲ್ಲೇ ಹುಟ್ಟಿ ಬೆಳೆದ ಸಲ್ಲೇನಾ? ಶಾಲೆಗೆಲ್ಲ ಓದೋದು ಅಲ್ಲೇನೆ 1 to 10ವರೆಗೂ ಅಲ್ಲೇ ಓದಿರೋದು. ಅಲ್ಲೇ ಶಾಲೆ. ಆಮೇಲೆ PUC ಕೊಳ್ಳೇಗಾಲದಲ್ಲಿ ಓದಿದ್ದು. ಓಕೆ. ಆಮೇಲೆ ನರ್ಸಿಂಗು ಬೆಂಗಳೂರು ಉಪನಗರ ಕೆಂಗೇರಿ ಹತ್ರ ಓದಿದ್ದು. ಮತ್ತು ಇವಾಗ ಡಿಗ್ರಿ ಕರೆಸ್ಪಾಂಡೆನ್ಸಲ್ಲಿ KSU ಅಲ್ಲಿ ಮಾಡ್ತಾ ಇದ್ದೀನಿ. ಕರೆಸ್ಪಾಂಡ್ ಡಿಗ್ರಿ ಕೂಡ ಮಾಡ್ತಾ ಇದ್ದೀರಿ? ಅಂದರೆ ಈ ಕಡೆ ಸೇವೆಗಳು ಹೆಲ್ಪ್ ಸಹಾಯ ಮಾಡ್ಕೊಂಡು ಆ ಕಡೆ ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ ಮಾಡ್ತಾ ಇದ್ದೀರಾ. ಓಕೆ ಮತ್ತೆ ನೀವು ಶಾಲೆಗೆ ಹೋಗೋ ಪ್ರಾಯದಲ್ಲಿ ನಿಮ್ಮ ಸ್ವಭಾವ ಈಗ ಅಂದರೆ ಚಿಕ್ಕ ಮಕ್ಕಳಿಗೆ ಬೇಕಾದರೆ ಸ್ವಲ್ಪ ಹೋಗ್ತಾರೆ ಮಾಡ್ತಾರೆ, ನಂತರ ಈಗ ಅಂದರೆ 1ರಿಂದ 10ರವರೆಗೆ ನೀವು ನಿಮ್ಮ ಊರಲ್ಲಿ ಕಲಿತಂತ ಇದ್ರಿ, ಅವಾಗ ನಿಮ್ಮ ಸ್ವಭಾವ ಹೇಗಿತ್ತು? ಅಂದರೆ 1ರಿಂದ 7ವರೆಗೆ ಸ್ವಭಾವ ಅಂದರೆ ಅವಾಗ ನನಗೇನು ಗೊತ್ತಿಲ್ಲ. ಅದು ಸೊ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಆಯ್ತಿರಲಿಲ್ಲ. ಹಾಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಇಷ್ಟ ಅಂದರೆ ಚಿಕ್ಕ ಹುಡುಗಿದಾಗ ಫುಲ್ ಹಿಂಸೆ ಮಾಡ್ತಿದ್ರು. ಸೊ ಹೊಡಿಸ್ಕೊಂಡು ಹೋಗ್ತಾ ಇದ್ದೆ ಅವಾಗ. ಅಂದರೆ ಅಷ್ಟು ಅಂದರೆ ಓಕೆ. ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಿದ್ರು? ನಮ್ಮ ತಂದೆ ಹೋಲಿ ಕ್ರಾಸಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಒಂದು ಕ್ರಿಸ್ತನ್ ಇನ್ಸ್ಟಿಟ್ಯೂಟಲ್ಲಿ, ಕ್ಯಾಥೋಲಿಕ್ ಅವ್ರದ್ದು ಒಂದು ಹೋಲಿ ಕ್ರಾಸಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಅಮ್ಮ ಹೌಸ್ ವೈಫು, ಮನೇಲಿರ್ತಾರೆ. ಒಬ್ಬ ತಂಗಿ ಇದ್ದಾರೆ, ತಮ್ಮ ಇದ್ದಾರೆ, ಇಬ್ಬರು ತಮ್ಮ. ನೀವು ದೊಡ್ಡ ಅಣ್ಣ? ನಾನೇ ದೊಡ್ಡ ತಮ್ಮ, ಒಬ್ಬ ತಂಗಿ. ಒಬ್ರು ತಮ್ಮ ಒಬ್ರು ತಂಗಿ ಇದ್ದಾರೆ ನಿಮಗೆ? ನಿಮ್ಮ ತಂದೆಗೆ ಒಟ್ಟು 3 ಮಕ್ಕಳು? 3 ಮಕ್ಕಳು ನಾವು. ನಾನೇ ದೊಡ್ಡವನು. ನೀವು ದೊಡ್ಡವರು. ಓಕೆ. ನಿಮ್ದು ಅಂದರೆ ನೀವು ಕಲಿಯೋ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮನೆಯದ್ದು ಯಾವ ರೀತಿ ಇತ್ತು? ಮನೆಯದು ಇವಾಗ ಅಪ್ಪ ಅಲ್ಲಿ ಡ್ಯೂಟಿ ಮಾಡ್ತಾರಲ್ಲ, ಅಲ್ಲಿ ಮಂತ್ಲಿ ಸ್ಯಾಲ್ರಿ. ಆವಾಗ ನಾವು ಚಿಕ್ಕವರಿದ್ದಾಗ ಒಂದು 5000 6000 ಬರ್ತಾಯಿತ್ತು. ಹೇಗೆ ಮೇಂಟೈನ್ ಆಯ್ತಾಯಿತ್ತು, ಜಾಸ್ತಿ ಇಲ್ಲ. ಮತ್ತು ಅವರು ನಮ್ಮನ್ನು ಸ್ವಲ್ಪ ನೋಡ್ಕೊತಾಯಿದ್ರು, ಆ ಇನ್ಸ್ಟಿಟ್ಯೂಟ್ ಅವರು ನಮ್ಮ ಓದೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು, ಇದು ಮಾಡ್ತಾಯಿದ್ರು. ಓಕೆ. ಅಂದರೆ ಆರ್ಥಿಕವಾಗಿ ಏನು ಪ್ರಶ್ನೆ ಪ್ರಾಬ್ಲಮ್ ಏನೂ ಇಲ್ಲ. ತಂದೆಗೆ ತಂದೆಗೆ ವಿದ್ಯಾಭ್ಯಾಸ ಇತ್ತು, ತಂದೆ ತಾಯಿಯವರು ಕಲ್ತಿದ್ದಾರೆ? ಅಂದರೆ ಅವರು ಕಲ್ತಿಲ್ಲ, ಸ್ವಲ್ಪ ಅಂದರೆ 5 ಒಂದು 7 ಓದ್ಬಿಟ್ಟು ಸುಮ್ಮನೆ ಇರೋದು. ಸುಮ್ಮನೆ. ಆದರೆ ನಿಮಗೆ ಪ್ರೋತ್ಸಾಹ ಮಾಡ್ತಿದ್ವಿ, ಹೋಗೋಗೊಂದು ಹೊಡಿತಿ ಅಂದರೆ ಹಠ ಮಾಡ್ತಿದ್ರೆ ಹೋಗಲ್ಲ ಅಂತಂದರೆ ಆತ ಕಳಿಸ್ತಾಯಿದ್ರು. ನಾನು ಹೋಗ್ತಾ ಇದ್ದೆ, ಆದರೆ ಸ್ವಲ್ಪ ಹಠ ಮಾಡ್ತಾ ಏನಾದ್ರು ಕೊಟ್ಟಿಲ್ಲ ಅಂತಂದರೆ ಹೋಗಲ್ಲ ಅಂತ ನಾನೇ ಸುಮ್ಮನೆ ಇದು ಮಾಡ್ತಾಯಿದ್ದೆ. ಅಂದರೆ 1ರಿಂದ 7ವರೆಗೂ ನಾನು ಹೆಂಗೆ ಕೇಳಿದೆ ಅಂತ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ನನಗೆ ಯಾರೂ ಅಷ್ಟು ಒತ್ತು ಮಾಡಲಿಲ್ಲ, ಹಿಂಗೆ ಓದು ಅಂತ ಯಾರೂ ಹೇಳಲಿಲ್ಲ. ತುಂಬ ಕಷ್ಟ ಆಯಿತು. ಇವಾಗ ನಾವೇ ಬೇರೆಯವ್ರಿಗೆ ಹೇಳ್ತೀವಿ, ಆ ಟೈಮಲ್ಲಿ ನಮ್ಗೆ ಹೇಳೋರು ಯಾರೂ ಇಲ್ಲ, ಮನೆಯವ್ರಿಗೂ ಯಾರೂ ಗೊತ್ತಿಲ್ಲ. ಅವರು ಸೊ ಓದಿರ್ನಲ್ವಲ್ಲ, ಅವ್ರಿಗೇನು ಗೊತ್ತಾಯ್ತಿರಲಿಲ್ಲ. ಮತ್ತು ಹೋಗ್ತಾ ಇದ್ದೆ 7ರಿಂದ 10. ಮತ್ತೆ ಬುದ್ಧಿ ಬಂದ ಸಮಯ 8ರಿಂದ 9 ಅವಾಗ ಸ್ವಲ್ಪ ಬುದ್ಧಿ ಬಂತು, ಹಿಂಗೆ ಓದಬೇಕಲ್ಲ ಅಂತ. ಆವಾಗ ಅದು ಹೈಸ್ಕೂಲ್ ಅಲ್ವಾ, ಸ್ವಲ್ಪ ಫಸ್ಟ್ ನಮ್ಮ ಮೆಟ್ಲು ಓದಬೇಕು ಅಂತ ಓದಕ್ಕೆ ಹೋದ್ವಿ. ಆದರೆ ಯೌವನ ಆವಾಗ ಟೈಮಲ್ಲಿ ಬರ್ತಾ ಇತ್ತು. ಆವಾಗ 9ತಲ್ಲೇ ನಾವು ಈ ಲೌಕಿಕವಾಗಿ ಬೀಳೋದನ್ನ ನೋಡಿದೆ, ಅಂದರೆ ಈ ಲವ್ ಅನ್ನೋದು 9ತಲ್ಲೇ. ಸೊ 9ತಲ್ಲೇ ಆವಾಗ ಫ್ರೆಂಡ್ ಸರ್ಕಲ್ ಇರ್ತಾರಲ್ಲ, ಈ ಹುಡುಗಿ ಚೆನ್ನಾಗಿದ್ದಾಳೆ ನೋಡಿ, ಇವಳು ನನಗೆ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಹಂಗೆಲ್ಲ ನೋಡ್ಕೊಂಡು ಅವಾಗ ನಾವು ಬಿಗಿನಿಂಗ್ ಕಲಿತಾ ಇದ್ವಿ. ಆದರೆ ಇಲ್ಲಿದು ಓದೋದು ಸ್ವಲ್ಪ ಕಡಿಮೆ ಆಯ್ತಿತ್ತು, ಅದರಲ್ಲಿ ಸ್ವಲ್ಪ ಜಾಸ್ತಿ ಆಯ್ತಾಯಿತ್ತು. ಸೊ ಹಂಗಾಗಿ 10th ಮುಗೀತು. 10th ಸೆಕೆಂಡ್ ಕ್ಲಾಸ್ ಬಂದೆ. ಸರ್ ಇನ್ನು ಕಾಲೇಜ್ ಮೆಟ್ಲು ಹತ್ಬೇಕು. ನಮ್ಮೂರಿಂದ ಒಂದು ತಾಲೂಕು, ಕೊಳ್ಳೇಗಾಲ ತಾಲೂಕು. ಅಲ್ಲಿ ಕೊಳ್ಳೇಗಾಲ ತಾಲೂಕಲ್ಲಿ ಒಂದು ವರ್ಮಾ ಕಾಲೇಜಲ್ಲಿ ನಾನು PUC ಓದಿದೆ. ಸೆಕೆಂಡ್ ಇಯರ್, ಫಸ್ಟ್ ಇಯರು, ಸೆಕೆಂಡ್ ಇಯರು. ಅದು ಮಾಡ್ತಾ ಓದ್ತಾ ಇದ್ದಾಗೆ ಒಂದು ಇದು ಸಿಕ್ತು ಆಪರ್ಚುನಿಟಿ.
ಯುವಕನಂದ ಇನ್ಸ್ಟಿಟ್ಯೂಟು ಅಂತ ಒಂದು ಕಂಪ್ಯೂಟ್ರು ಕೋರ್ಸು ಫ್ರೀಯಾಗಿ ಕೊಡಿಸಿದ್ರು. ಆವಾಗ ನಾನು ಕಂಪ್ಯೂಟ್ರು 1 ವರ್ಷ ಕಲಿತೆ. 1 ವರ್ಷ ಕಂಪ್ಯೂಟರ್ DDP ಆ್ಯಂಡ್ ಬೇಸಿಕ್ ಎಲ್ಲ ಕಲಿತೆ. ಆ ಕಲಿಯುವಾಗ ಫುಲ್ ಚೆನ್ನಾಗಿತ್ತು, ಕಲಿತ್ಕೊಂಡೆ. ಮತ್ತು PUC ಮುಗೀತು. ಮುಗಿದ ಮೇಲೆ ನಾನು ಜಾಬ್ಗೆ ಹೋಗಬೇಕು ಅಂತ ಆಸೆ. ಅದುವರೆಗೂ ನನಗೆ ಫೋನು ಇಲ್ಲ, ಫೋನ್ ಯೂಸ್ ಮಾಡ್ತಾನಿಲ್ಲ, ಮತ್ತು ಲವ್ ಅನ್ನೋದೇ ಇಲ್ಲ. ಅಂದ್ರೆ ಚಿಕ್ಕ ಅಂದ್ರೆ ಚಿಕ್ಕ ಚಿಗುರು ಮೀಸೆ ಬರೋ ಆ ಸಮಯದಲ್ಲಿ ಅಂದ್ರೆ 8ನೇ ಕ್ಲಾಸ್ ಅದು ಹುಡುಗಾಟಿಗೆ ಅಷ್ಟೇ. ಆ ರೀತಿಯಾಗಿ ಇದು ಹಾಗೆ ಆಗಿ ಆಮೇಲೆ ಬಸ್ಸಲ್ಲೆಲ್ಲ ಹೋಗುವಾಗ ಬರುವಾಗ ಸ್ವಲ್ಪ ರೇಗ್ಸೋದು ಹಂಗಿತ್ತು ಅಷ್ಟೇ. ಆದರೆ ಮನಸ್ಸಿಗೆ ಯಾವುದೂ ಹಾಕ್ಕೊಂಡೇನಿಲ್ಲ. ಈ ಥರ ಲೈಫಲ್ಲಿ ನಾವು ಹಿಂಗೆ ಮಾಡ್ಕೋಬೇಕು, ಇವಳನ್ನೇ ಚಾಯ್ಸ್ ಮಾಡ್ಕೋಬೇಕು ಅಂತ ಇಲ್ಲ. ಸುಮ್ಮನೆ ಚಿಕ್ಕ ಮಕ್ಕಳಂಗೆ ಆಡ್ತಿದ್ದೆ. PUC ಮುಗಿದ ಮೇಲೆ ಆವಾಗ ಜಾಬ್ಗೆ ಹೋಗಬೇಕು ಅಂತ ಅವಾಗ ಒಬ್ಬರು ಫ್ರೆಂಡ್ ಇದ್ಕೊಂಡು, ನಾನು ಏರ್ಸೆಲ್ ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದೀನಿ, ನೀನು ಬರ್ತೀಯ ಕೆಲಸ ಮಾಡೋಣ ಅಂತ ಹೇಳಿದ್ರು. ಸರಿ ನಾನು ಬರ್ತೀನಿ ಅಂತಂದು ಅಲ್ಲಿ DIC ಆಗಿ ಕೆಲಸ ಕೊಟ್ಟರು. ಆವಾಗ ನನಗೆ ಅಲ್ಲಿ ಪಕ್ಕದ ಒಂದು ಇದಿದೆ ತಾಲೂಕು, T ನರಸೀಪುರ ಅಂತ, ಅಲ್ಲಿಗೆ ನನ್ನನ್ನು ಹಾಕ್ತರು. ಆವಾಗ ಅವರೊಂದು ಡೆಮೋ ಸಿಮ್ ಕೊಟ್ಟರು. ಡೆಮೋ ಸಿಮ್ ರೀಚಾರ್ಜ್ ಮಾಡ್ತಾರಲ್ಲ ಅಂಗಡಿಗೆಲ್ಲ, ಆ ಡೆಮೋ ಸಿಮ್ ಕೊಟ್ಟರು. ಸೊ ನಾನು ಅದು ಯೂಸ್ ಮಾಡ್ತಿದ್ದೆ. ಅದಕ್ಕೊಂದು ರಾಂಗ್ ನಂಬರ್ ಬಂತು. ರಾಂಗ್ ನಂಬರ್ ಬಂದಮೇಲೆ ನಾನು ಯಾರು ಅಂತ ರಿಟರ್ನ್ ಮಾಡಿದೆ. ಆಗ ಅದು ಯಾವುದೋ ಒಂದು ಹುಡುಗಿ, ಅವಳು ಇದ್ಕೊಂಡು ನೀವು ಯಾರ್ರಿ ಅಂತ ಎಲ್ಲ ಕೇಳಿದ್ಲು. ಹಂಗೆ ಇಟ್ಕೊಂಡು ಒಂದು 2 ಮಂತು ನಾವು ಸುಮ್ಮನೆ ಕೇಳ್ಕೊಂಡೇ ಅವ್ರ ಕಂಡ್ರೆ ನಮಗಾಗಲ್ಲ, ನಮ್ಮ ಕಂಡ್ರೆ ಅವ್ರಾಗಲ್ಲ ಅನ್ನೋಂಗೆ ಫೋನಲ್ಲೇ ನಾವು ಜಗಳ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಇನ್ನೊಂದು 2 ತಿಂಗಳು ಫ್ರೆಂಡ್ ಆಯಿತು. ಫ್ರೆಂಡ್ ಆದಮೇಲೆ ಫುಲ್ ಖುಷಿ ಆಯಿತು. ಫ್ರೆಂಡ್ ಅವ್ರು ಈಗ ತಾನೇ ನಂಗೆ ಫ್ರೆಂಡ್ ಆದರೆ ನೋಡ್ತಾ ಇದ್ದನಲ್ಲ ಫ್ರೆಂಡಲ್ಲಿ ಅವರೆಲ್ಲ ಆವಾಗ ತಾನೇ ಅವ್ರು ಮೆಸೇಜ್ ಎಲ್ಲ ಮಾಡೋದು ಕಲಿತಾಯಿದ್ರು. ನನ್ನ ಫ್ರೆಂಡ್ಗಳೆಲ್ಲ ನಾನು ನೋಡಿದ್ದು ಹಿಂಗೆ ಮೆಸೇಜ್ ಮಾಡೋದು, ಇದು SMS ಹೆಂಗೆ ಕಳಿಸು, ಆವಾಗ MMS ಅಂತ ಮಾಡ್ತಾಯಿದ್ರು ಫೋಟೋ ಎಲ್ಲ. ಇದು ಹೆಂಗೆ ಕಳಿಸೋದಾಗ ನಮ್ಮ ಡೆಮೋ ಸಿಂಬಲ್ ನಾನು ಮಾಡ್ತಾಯಿದ್ದೆ. ಫ್ರೀ ಇದ್ದು ಅವ್ರದ್ದು ಏರ್ಸೆಲ್, ನನ್ನ ಏರ್ಸೆಲ್, ಸುಮ್ಮನೆ ಮಾತಾಡ್ತಾಯಿದ್ವಿ ನೈಟೆಲ್ಲ. ಮನೆಯಲ್ಲಿ ಕೇಳ್ತಾನಿಲ್ಲ, ಒಂದು ರೂಮಲ್ಲಿ ಸುಮ್ಮನೆ ಆವಾಗ ನಾವು ಬಿಗಿನಿಂಗ್ ಕಲಿತಾಯಿದ್ವಿ. ಆವಾಗ ಒಂದು 4 ತಿಂಗಳು ಫ್ರೆಂಡ್ ಆಗಿದ್ವಿ. ಇನ್ನೊಂದು 2 ತಿಂಗಳು ಲವ್ ಮಾಡೋಣ ಹಿಂಗೆ ಅಂತ ಲವ್ ಥರ ಅಂತೆ. ಮುಖ ನೋಡಿದ್ರ? ಮುಖ ನೋಡಿಲ್ಲ. ಅದು ನನ್ನ ಒಳಗಡೆ ಏನಂತಂದ್ರೆ ಪರ್ಫೆಕ್ಟಾಗಿ ಮಾಡಬೇಕು ಅಂತಿಲ್ಲ. ಅವಳು ಹೆಂಗಿದ್ದವಳು ಏನೋ ನನಗೆ ಗೊತ್ತಿಲ್ಲ, ಸುಮ್ಮನೆ ಲವ್ ತಾನೇ ಬಿಡು ಅಂತ ನಾವಿದ್ದೆ. ಆಮೇಲೆ ಒಂದು ಜನ ಮೀಟ್ ಆಗಬೇಕು ಬರ್ತೀರಾ ಅಂತಂದು. ಸರಿ ನಾನು ಬರ್ತಾಯಿದ್ದೀನಿ ಅಂತಂದೆ. ಅವಾಗ ಒಂದು ಜನ ಮೀಟ್ ಮಾಡೋಕ್ಕೆ ಅವ್ರ ಊರಿಗೆ ಹೋದೆ. ಅವ್ರ ಊರಿಗೆ ಹೋದಾಗೆ ನನಗೆ ಫುಲ್ ಭಯ. ಹೀಗೆ ಅವ್ರು ಹೆಂಗಿರ್ತಾಳೆ, ಚೆನ್ನಾಗಿದ್ದಾಳೋ ಚೆನ್ನಾಗಿಲ್ವೋ, ಇನ್ನು ಚೆನ್ನಾಗಿದ್ರೆ ನಾವು ಚೆನ್ನಾಗಿಲ್ವಲ್ಲ, ನಮ್ಮ ನೋಡಿ ಇಷ್ಟಪಡ್ತಾರ ಅಂದ್ಬಿಟ್ಟು ನನ್ನ ಫ್ರೆಂಡನ್ನು ಜೊತೆಲಿ ಜೊತೆಲಿ ನಾನು ಕರ್ಕೊಂಡು ಹೋದೆ. ಯಾಕಂದರೆ ಇವ್ನು ತೋರಿಸ್ಬಿಟ್ಟು ಬಂದುಬಿಡೋಣ, ಅವಳು ಚೆನ್ನಾಗಿರ್ದಿಲ್ಲ ಅಂತ. ಆಮೇಲೆ ನಾನು ಯಾವಾಗಲೂ ಒಂದು ಡೈರಿ ಬರಿತಾ ಇದ್ದೆ. ಯಾವಾಗಲೂ ಫ್ರೆಂಡು ಲವರ್ಸ್ ಅದರಿಂದ ಅವೆಲ್ಲ ಡೈರಿ ಕವನೆಲ್ಲ ಬರಿತಾ ಇದ್ದೆ. ಸೊ ಅದನ್ನ ಎತ್ಕೊಂಡು ನನ್ನ ಫೋಟೋ ಎತ್ಕೊಂಡು ಫ್ರೆಂಡ್ ಕರ್ಕೊಂಡು ಹೋದೆ. ಫ್ರೆಂಡನ್ನು ಕರ್ಕೊಂಡೋಗ್ಬಿಟ್ಟು ಅವ್ಳು ಫೋನ್ ಮಾಡಿದೆ, ಇದ್ದೀನಿ ನೀನು ಬಸ್ ಸ್ಟ್ಯಾಂಡ್ ಹತ್ರ ಬರ್ತೀಯಾ ಅಂತಂದು. ಬರ್ತಾಯಿದ್ದೀನಿ, ವೆಯ್ಟ್ ಮಾಡಿ 2 ನಿಮಿಷ, ರೆಡಿ ಆಗ್ತಾಯಿದ್ದೀನಿ ಅಂತಂದು. ಸರಿ ರೆಡಿಯಾಗಿ ಬಂದುಬಿಟ್ಟು ನಾನು ಸುಮ್ಮನೆ ಆದೆ. ಆಮೇಲೆ ಫ್ರೆಂಡ್ಗೆ ನಾನು ಭಯ, ಏನು ಮಾಡೋದು ಅಂತ. ಫ್ರೆಂಡ್ಗೆ ಹೇಳಿದೆ, ಅವಳೇನು ಬಂದರೆ ನೀನು ಇಲ್ಲಿ ಕೂತ್ಕೋ, ಈ ಡೈರಿ ಇಟ್ಕೋ, ನಾನು ಅಲ್ಲಿ ಟೀ ಅಂಗಡಿ ತಪ್ಪು ನಿಂತಿರ್ತೀನಿ ಅಂತ. ಅವಳು ಬಂದಳು. ಅವಾಗ ಬಂದಮೇಲೆ ಬಾ ಇಲ್ಲಿ ನಿನ್ನ ಮಕ್ಕಳು ನೋಡಬೇಕು ಅಂತಂದು. ಅವಳು ನಾನು ದೂರದಿಂದ ಅವಳು ನೋಡ್ಕೊಬಿಟ್ಟು ಇವಳೇ ಅಂತ. ತುಂಬ ಚೆನ್ನಾಗಿದ್ಲು. ಅಯ್ಯೋ ಇವಳು ನನ್ನ ಲವ್ ಮಾಡ್ತಾಳೆ, ನನ್ನ ಬೈಕತ್ತಾಳ ಅನ್ಕೊಂಡು ಏನು ಮಾಡ್ಬಿಟ್ಟು, ಇಲ್ಲ ಅಲ್ಲೊಂದು ಹುಡುಗ ಕೂತಾನೆ, ಅವನ ಹತ್ರ ಫೋಟೋ ನೋಡು, ಚೆನ್ನಾಗಿದ್ರೆ ಮಾತ್ರ ಕರಿ, ನಾನು ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ಅಂತಂದೆ. ಆಯಿತು ಅಂತಂದ್ಲು. ಸರಿ ಹೋಗಿ ನೋಡಿದ್ಲು. ಅವನು ನನ್ನ ಫ್ರೆಂಡು ಮಾತಾಡಿಸ್ತನು, ಅಣ್ಣ ಅವ್ನು ಕರೀಸೋಣ ಅಂತ. ನಾವು ನನಗೆ ಇನ್ನೂ ಹೋಗೋಕ್ಕೂ ಮುಜುಗರ, ಭಯ, ಏನು ಮಾಡೋದು. ಸರಿ ನಾನು ಹೋಗ್ತೀನಿ, ನೀನು ಬಂದಿಲ್ಲ ಅಂದ್ಬಿಟ್ಟು ಅವಳು ಹೋಗ್ತಾಯಿದ್ಲು. ಸರಿ ನಾನು ಹೋದೆ. ಅವಾಗ ಅವಳು ಆಮೇಲೆ ಆಯಿತು, ನೀನು ಚೆನ್ನಾಗಿದೆ, ಏನು ಗೊತ್ತಿಲ್ಲ, ನಿನ್ನ ಮಾತು ಒಳ್ಳೆ ಚೆನ್ನಾಗಿದೆ, ನಂಗೆ ಇಷ್ಟನೇ ಅಂತಂದು. ಸರಿ ಹೋಟೆಲ್ಗೆ ಹೋದ್ವಿ, ಊಟೆಲ್ಲ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಮಂತಲ್ಲೇ ನಾನು ಮೀಟ್ ಮಾಡಿದ್ಮೇಲೆ ಅವ್ರ ಮನೆ ಕರ್ಕೊಂಡೋದ್ಲು. ಅವ್ರ ಮನೆಗೆ ಕರ್ಕೊಂಡ್ಮೇಲೆ ಅವ್ರು ಒಂದು ಊರಲ್ಲಿ ಜಾತ್ರೆ ಇತ್ತು. ಆ ಜಾತ್ರೆಯಲ್ಲಿ ಕರ್ಕೊಂಡು ಬಾ ಇಲ್ಲಿ ಅಂತಂದ್ಲು. ಆವಾಗ ನಾನು ಹೋದೆ. ಆವಾಗಲೂ ಒಂದು ಫ್ರೆಂಡ್ ಕರ್ಕೊಂಡು ಹೋದೆ. ಭಯ ಇತ್ತು, ಏನಾರು ಹೆಚ್ಚು ಕಮ್ಮಿ ಆಗುತ್ತೆ, ಅವ್ರವ್ರು ಏನಾರು ಬೈತಾರ ಅಂತ. ಆವಾಗ ಏನು ಮಾಡೋ, ಊರಲ್ಲಿ ಜಾತ್ರೆ ಮಾಡ್ತಾಯಿದ್ರು. ಆ ಜಾತ್ರೆ ಎಲ್ಲ ಸುತ್ತಾಡಿದ್ವಿ. ಆ ಟೈಮಲ್ಲಿ ಅವಳು ಹೊಸಲು ಇಸ್ಕೊಳ್ಳಿ ಅಂತ ಹೇಳಿದ್ಲು. ಹೌದೇನು ದೇವ್ರ ಕೃಪೆ ಏನೋ ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಊಹಿಸ್ಕೊಳ್ಳಿಲ್ಲ. ನನ್ನ ಹೆಸರು ನೀನು ಊಹಿಸ್ಕೊಂಡು, ನಿನ್ನ ಹೆಸರು ನಾನು ಊಹಿಸ್ಕೊತೀನಿ ಅಂತ. ಈ ಟೈಮಲ್ಲಿ ನಾನು ಊಹಿಸ್ಕೊಂಡಿದ್ರೆ ನಾನು ಏನಾರು ಮಾಡ್ಕೋಬೋದಾಯ್ತು, ಹಂಗಿರೋದು. ಆಮೇಲೆ ಊಹಿಸ್ಕೊಳ್ಳಿಲ್ಲ, ದೇವ್ರ ಕೃಪೆ. ಆವಾಗಲೇ ದೇವ್ರು ನಮ್ಮನ್ನು ಇದು ಮಾಡ್ತಾಯಿತ್ತು. ಮತ್ತು ಅದೆಲ್ಲ ಮುಗೀತು. ನೆಕ್ಸ್ಟು ನಾನೇನು ಮಾಡಿದ್ದೀನಿ, ಬೆಂಗಳೂರಿಗೆ ಅವಳು ಡ್ಯೂಟಿಗೆ ಹೋಗ್ತಾಯಿದ್ಲು. ಸೊ ನಾವು ತಿಂಗ್ ಏನಕ್ಕೆ ಬರೋದು, ಡೈಲಿ ನೋಡ್ಬೋದಲ್ಲ ನನ್ನ ಬೆಂಗಳೂರಲ್ಲಿದ್ದೆ ಅಂದ್ಬಿಟ್ಟು ನಾನು ಆವಾಗ ನರ್ಸಿಂಗಲ್ಲಿ ಅಪ್ಲಿಕೇಶನ್ ಹಾಕ್ತೆ. ಸೊ ನರ್ಸಿಂಗ್ ಸೀಟ್ ಸಿಕ್ತು, ಬೆಂಗಳೂರೇ ಸಿಕ್ತು. ನನಗೆ ಖುಷಿ ಆಯಿತು, ಇಲ್ಲಿ ಹೋದ್ರೆ ನಾನು ಡೈಲಿ ನೋಡ್ಬೋದಲ್ಲ ಅವಳ ಅಂದ್ಬಿಟ್ಟು. ಓಕೆ ಬದರ್, ಈಗ ಇದರ ಮಧ್ಯದಲ್ಲಿ ನೀವು ಈಗ
ಅವಳ ಮೀಟ್ ಆಗುವಂಥದ್ದು, ಫೋನಲ್ಲಿ ಮಾತಾಡುವಂಥದ್ದು, ಅಥವಾ ಈ ರೀತಿ ಇದೆಲ್ಲ ಮಾಡುವಂಥ ನಿಮ್ಮ ಮನೆಯವರಿಗೆ ಗೊತ್ತಿತ್ತ? ಮನೆಯವ್ರಿಗೆ ಗೊತ್ತಿಲ್ಲ. ಮನೆಯವ್ರಿಗೆ ಯಾವುದು ಗೊತ್ತಿಲ್ಲ? ಮನೆಯವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ನಾನು ಅಂದರೆ ಅವ್ರಿಗೊಂದು 2-3 ವರ್ಷ ಗಂಟೆ ಗೊತ್ತಿಲ್ಲ. ಅಂದರೆ ನಾನು ಆ ಥರ ಮನೇಲಿ ಇರ್ತಾ ಇರಲಿಲ್ಲ. ಅಂದರೆ ಊರಲ್ಲಿ ಮಾತ್ರ ಡೀಸೆಂಟಾಗಿ, ಮನೇಲಿ ಡೀಸೆಂಟಾಗಿ. ಅಂದರೆ ಮನೇಲಿ ತುಂಬ ಕಷ್ಟ ಆಯ್ತಿತ್ತು. ಅಂದರೆ ಮನೇಲಿ ನಾನು ದೊಡ್ಡ ಮಗ ನಾನೇ. ಸೊ ಎಲ್ಲ ಥರ ನಾನು ನೋಡ್ಕೋತಾ ಇದ್ದೆ. ಅಡುಗೆ ಮಾಡೋದ್ರಿಂದಾಗಲಿ, ಮನೆ ಕೆಲಸ ಮಾಡೋದಂಗಾಗಲಿ, ಅಮ್ಮ ಅವ್ರಿಗೆ ಏನು ಹುಷಾರಿಲ್ಲ ಅಂದರೆ ನಾನೇ ಎಲ್ಲ ಮಾಡ್ತಾಯಿದ್ದೆ. ಚೆನ್ನಾಗಿ ಸಹಾಯ ಮಾಡಿ. ನಾನೇನು ಮನೆಗೇನು ಮೋಸ ಮಾಡಿಲ್ಲ. ಏನು ಮಾಡಲಿಲ್ಲ. ಅಂದರೆ ಈ ಯೌವನದಲ್ಲಿ ನಾನು ಹೇಳ್ತಾ ಇರೋದು, ಈ ಫ್ರೆಂಡ್ ಸರ್ಕಲ್ ನೋಡುವಾಗ ನಾವು ಮಾಡಬೇಕಲ್ಲ ಅಂತ. ಇದು ಬಿಗಿನಿಂಗ್ ಅಲ್ವಾ, ಹಂಗೆ ಮಾಡಿದೆ. ಓಕೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರು ತಂದೆ ತಾಯಿ ಅಥವಾ ಯಾರು ಬ್ಯಾಡ್ ಹ್ಯಾಬಿಟ್ಸ್ ಏನಾದಿತ್ತ ಅವರಿಗೆ? ಇಲ್ಲ, ನಮ್ಮ ತಂದೆ ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಅಮ್ಮಂದು ಇಲ್ಲ, ತಂಗಿ ತಮ್ಮ ಅವ್ರದ್ದು ಏನೂ ಇಲ್ಲ. ಓಕೆ. ಅಂದರೆ ಯೌವನ ಪ್ರಾಯದಲ್ಲಿ ಅಂದರೆ ನಮ್ಮ ತಂದೆ ಹೋಗ್ತಿದ್ದು ಕ್ರಿಸ್ತನ್ ಇನ್ಸ್ಟಿಟ್ಯೂಟ್ಗೆ. ಆ ಥರ ಏನೋ ಕೆಟ್ಟ ಮನಿಲ್ಲ. ಆದರೆ ನಮ್ಮಲ್ಲಿ ಒಂದು ಮೂಢನಂಬಿಕೆ ಇತ್ತು. ನಮ್ಮ ಪರಂಪರೆಯಿಂದ ಹಿಡಿದು ಒಂದು ಮೂಢನಂಬಿಕೆ. ಯಾವಾಗಲೂ ನಾವು ಈ ಹಬ್ಬ ಮಾಡುವಾಗ ಕೋಣೆ ತರಿತಾರಲ್ಲ, ಗೊತ್ತಾ? ಕೋಣ ಕಡಿಯೋದು ಅದು ನಮಗೆ ವಹಿಸಿದ್ದು. ನಾವು ಕಡಿಯೋದು ನಾವೇ. ನೀವು ಕಡಿಯೋದು? ನಮ್ಮ ತಂದೆ, ನಮ್ಮ ತಾತ ಅವರು ಕಡಿಯೋದು. ಮತ್ತೆ ಪೂಜೆ ಮಾಡೋಕ್ಕೂ ನಮಗೆ ಇದ್ದದ್ದು ಊರಲ್ಲಿ. ಆ ಥರ ಒಂದು ಮೂಢನಂಬಿಕೆ. ಅಂದರೆ ಈಗ ಅವ್ರು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ರು. ಅವರು ಹಿಂಸೆ ಮಾಡ್ತಾ ಇದ್ರು, ರಕ್ಷಣೆಗೆ ಬನ್ನಿ ಅಂತ. ಅವರು ಕ್ಯಾಥಲಿಕ್ ಅಲ್ಲ, ಹೌದೇ. ಆದರೆ ಇದು ಕೂಡ ಮಾಡ್ತಾ ಇದ್ರು. ಅಂದ್ರೆ ಅವರು ಕೆಲಸ ಮಾಡಕ್ಕಲ್ಲ ಹೋಯ್ತಿದ್ರು, ಕೆಲಸ ಮಾಡ್ಲಿಕ್ಕೆ ಮಾತ್ರ ಹೋಯ್ತಿದ್ರು ಅಷ್ಟೇ, ಚರ್ಚ್ಗೆ ಹೋಯ್ತಾನಿಲ್ಲ. ಅಂದ್ರೆ ಅವರು ಅಲ್ಲಿ ಕೆಲಸ ಮಾಡೋರು ಮಾತ್ರ ಎಲ್ಲ ಕ್ರಿಶ್ಚಿಯನ್ಸ್ಗಳೇ. ಆದ್ರೆ ನಮ್ಮ ತಂದೆಗೆ ಮಾತ್ರ ಅವ್ರು ಒಳ್ಳೆತನ ನೋಡ್ಬಿಟ್ಟು ಅವ್ರು ತಗೊಂಡ್ರು. ಅವ್ರು ಫುಲ್ ಹಿಂಸೆ ಮಾಡ್ತಾರೆ. ಸಿಸ್ಟರ್ಸ್ಗಳಿದಾರಲ್ಲ ಅವರೆಲ್ಲ ಸೇವೆ ಮಾಡ್ತಾರಲ್ಲ, ಅವರೆಲ್ಲ ನೀವು ರಕ್ಷಣೆಗೆ ಬನ್ನಿ ಹಂಗಿಂಗೆ ಅಂತ, ನಮ್ಮ ಚರ್ಚಿಗೆ ಬನ್ನಿ ಅಂತ. ಇಲ್ಲ, ನಮ್ಮ ದೇವ್ರು ಇದು ಮಾಡ್ಕೋತಾನೆ ಅಂದ್ಬಿಟ್ಟು ಅಪ್ಪನಿಗೆ ಮೂಢನಂಬಿಕೆ. ನಮ್ಮ ಹಳೆಯರ ಅಜ್ಜಿ ತಾತ ಇವರೆಲ್ಲ ಮೂಢನಂಬಿಕೆ ಜಾಸ್ತಿ. ಅಲ್ಲಿಂದ ಬಂದ್ರೆ ಸ್ನಾನ ಮಾಡ್ಕೊಬಂದು ಒಳಗೆ ನುಗ್ಬೇಕು, ಆ ಥರ ಮಾಡ್ತಾ ಇದ್ರು ಹಬ್ಬಗಳಿಗೆ. ಅಷ್ಟು ಮೂಢನಂಬಿಕೆ. ಮತ್ತೆ ನಮ್ಮ ತಾಯಿ ಅದರಲ್ಲೇ ತುಂಬಿರ್ಬಿಟ್ಟಿದ್ರು ಮೂಢನಂಬಿಕೆಲೆ. ಆದರೆ ಅವರಿಗೆ ಇವರು ಹೋಗ್ತಿದ್ದ ಇನ್ಸ್ಟಿಟ್ಯೂಟ್ನವರು ಯೇಸು ಸ್ವಾಮಿ ಬಗ್ಗೆ ತಿಳಿಸ್ತಾ ಇದ್ರು. ಅದು ತಿಳಿಸ್ತೇನಿಲ್ಲ. ಅವ್ರು ಇಲ್ಲಿ ಬಂದ್ರೆ ನಿಮ್ಗೆ ಉಳ್ಕತ್ತಿ, ನಿಂಗೆ ಸ್ಯಾಲ್ರಿ ಅಂತ ಹೇಳೋರು. ಅವ್ರಿಲ್ಲ ಸಿಸ್ಟರ್ ಹಂಗೆ ಅಂದ್ಕೊಂಡು ನಮ್ಮ ತಂದೆ ಹೇಳ್ಕೊಂಡು ಬರ್ತಿದ್ರು. ಆದ್ರೆ ಅವ್ರು ಯೇಸು ಸ್ವಾಮಿ ಬಗ್ಗೆ ಅವ್ರು ಕ್ಯಾಥಲಿಕ್, ಅವ್ರು ಏನು ಹೇಳ್ತಾ ಇರಲಿಲ್ಲ. ಈ ತರ ನೀವು ಹಿಂಗೆ ಹೆಂಗೆ ಅಂತ ನಾವ್ ಈಗ ಆತ್ಮಿಕವಾಗಿ ಹೇಳ್ತಾರಲ್ಲ, ಈ ತರ ಏನೂ ಇಲ್ಲ. ಅವ್ರು ಗೊತ್ತೇನಿಲ್ಲ. ಆವಾಗ ಆಯ್ತು. ಬ್ಯಾಂಗ್ಳೂರಿಗೆ ಹೋದದೆ, ಬ್ಯಾಂಗ್ಳೂರಿಗೆ ಹೋಗ್ಬೇಕಂತ ಬ್ಯಾಂಗ್ಳೂರಿಗೆ ಏನು ಮಾಡಿದೆ, ನಾನು ನರ್ಸಿಂಗ್ ಸಿಕ್ತು. ಹೋಗಿ ನಾನು ಅವ್ಳು ಗೊತ್ತಿಲ್ಲದೆ ಹೋಗಿ ಅಡ್ಮಿಷನ್ ಆದೆ. ಅದು ಕೆಂಗೇರಿ ಹತ್ರ ಒಂದು ಉಪನಗರ ಅಂತ. ಗೊತ್ತಿಲ್ಲ, ಹೇಳಿಲ್ಲ. ಅವ್ಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಸುಮ್ಮನೆ ಅದೇ. ಆಮೇಲೆ ಅವಳಿಗೆ ಹೇಳಿದೆ, ಈ ಥರ ನೆಕ್ಸ್ಟ್ ಅಡ್ಮಿಷನ್ ನಾಳೆ ಹೋಗ್ತಾ ಇದ್ದೀನಿ, ಅಡ್ಮಿಷನ್ ಆಗಿ ಜಾಯಿನ್ ಹೋಗ್ತಾ ಇದ್ದೀನಿ ಅಂತ. ಅಲ್ಲಿ ಶುರುವಾಗಿದೆ, ಬನ್ನಿ ನೆಕ್ಸ್ಟ್ ಸೋಮವಾರದಿಂದ ಅಂತ ಹೇಳಿದ್ರಲ್ಲ. ಅವಾಗ ಭಾನುವಾರ ನಾನು ಹೇಳಿದೆ, ನಾಳೆ ಬರ್ತಾ ಇದ್ದೀನಿ ನಾನು ಅಂತ. ಎಲ್ಲಿಗೆ ಅಂತ? ಬೆಂಗಳೂರಿಗೆ. ಯಾಕೆ ಅಂದರು. ನಾನು ಅಡ್ಮಿಷನ್ ಆಗಿದ್ದೀನಿ ಕಾಲೇಜ್ಗೆ ಅಂತಂದು. ನೀನು ಯಾರಿಗೆ ಹೇಳ್ಬಿಟ್ಟು ಅಡ್ಮಿಷನ್ ಆದ್ರೆ ನೀನು ಓದೋದು ನನಗೆ ಇಷ್ಟ ಇಲ್ಲ, ನೀನು ಬೇಗ ಕೆಲಸ ಇರ್ಕೊ, ನಾನು ಮದುವೆ ಮಾಡ್ಕೊ ಅಂತ ಹೇಳಿದ್ರು. ಅಯ್ಯೋ, ನನಗೆ ಬರೀ ದಂಗೆ ಕೊಡ್ದಂಗೆ ಆಯಿತು. ಇವನು ಈ ಥರ ಹೇಳ್ತಾಳೆ ಇವಳು. ನನಗೆ ಮದುವೆ ಅಂದರೆ ಆವಾಗಲೇ ನನಗೆ 21ಕ್ಕೆ ಈಗ ಅಂತ ಹೇಳಲ್ಲ, ಏನು ಮಾಡೋದು ಅಂದ್ಕೊಂಡು ಆವಾಗ ತುಂಬ ಇದು ಮಾಡಿಕೊಂಡೆ. ಸರಿ, ಇಲ್ಲ ನಾನು ಸೇರಿಬಿಟ್ಟಿದ್ದೀನಿ, ಬಿಡು 3 ವರ್ಷ ನಾನು ಓದ್ಕೋತೀನಿ, ಆಮೇಲೆ ಕೆಲಸ ಸಿಗುತ್ತಲ್ಲ, ಆಮೇಲೆ ಮಾಡ್ಕೊಳ್ಳೋಣ ಅಂತಂದು. ಇಲ್ಲ, ನೀನು ಇಷ್ಟನೇ ಇಲ್ಲ ನನಗೆ, ಹಂಗೆ ಮಾಡಿಬಿಡ ಅಂತ ನಂಬರ್ ಚೇಂಜ್ ಮಾಡ್ಬಿಟ್ಲು. ಫುಲ್ಲು ನನಗೆ ಆವಾಗ ಫೀಲಿಂಗ್ ಆಗೋಯ್ತು. ಅಲ್ಲಿ ಕೈ ಕೊಟ್ಬಿಟ್ರು. ಕೈ ಕೊಟ್ಬಿಟ್ರು. ಫುಲ್ ಫೀಲಿಂಗ್ ಆಯಿತು, ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇನ್ನು ಕಾಲೇಜ್ ಸೇರಿದ್ದೀನಿ, ಏನು ಮಾಡೋದು. ಅದೇ ನೋವಲ್ಲಿ ಹೋದೆ ಕಾಲೇಜ್ಗೆ. ಅಲ್ಲೂ ಅದೇನಂತಂದರೆ, ಅದು ನಾನು ಓದುವಂಥ ಒಂದು ಯೂನಿವರ್ಸಿಟಿ ಪದ್ಮಶ್ರೀ ಸ್ಕೂಲ್ ಆಫ್ ನರ್ಸಿಂಗು. ಅಲ್ಲಿ ಬೇರೆ ಕಂಟ್ರೀಸ್ಗಳು ಬರ್ತಾಯಿದ್ರು, ನೇಪಾಳಿ, ಮಣಿಪುರು, ಕೇರಳ, ತಮಿಳ್ನಾಡು ಇಂಥವರೆಲ್ಲ ಬಂದು ನನ್ನ ಜೊತೆ ಅಡ್ಮಿಷನ್ ಆಗಿದ್ರು. ನಾವು ಅಲ್ಲಿಗೆ ಫೀಸ್ ಕಟ್ಟಲಿಕ್ಕೆ ಇರಲಿಲ್ಲ. ಅಲ್ಲಿ ಗೌರ್ಮೆಂಟು ನಂದು SC ST ನಾನು ಅಲ್ಲಿ ಸೆಲೆಕ್ಷನ್ ಆಗಿದ್ದು ಆ ಕಾಲೇಜ್ಗೆ. ಆವಾಗ ಏನು ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಕಾಲೇಜ್, ನನಗೂ ಇಷ್ಟ ಆಯಿತು. ಇಲ್ಲೆಲ್ಲ ಚೆನ್ನಾಗಿ ಬೆಳೆದ್ರೆ ಒಳ್ಳೆ ಇದಾಯ್ತು ಅಂದ್ಕೊಂಡು. ಸೊ ಹೋದೆ. ಆವಾಗ ಅಡ್ಮಿಷನ್ ಅಲ್ಲಿ ಕಾಲೇಜ್ ಸೇರಿಕೊಂಡೆ. ಈಗ ಒಳ್ಳೆ ಫೀಲಿಂಗ್, ನಾನು ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೆ. ಅದೇ ಕಾಲೇಜ್ಗೆ ಅದೇ ಕನ್ನಡ ಹುಡುಗಿ, ಇನ್ನೊಂದು ಹುಡುಗಿ ಬಂತು. ಓಕೆ. ಅಂದರೆ ಈಗ ಇವಳು ನಿಮಗೆ ಮೋಸ ಮಾಡಲಿ ಅಂದಾಗ ನಿಮ್ಮ ಸ್ನೇಹಿತರಿಗೆ ಹೇಳಿದ್ರ? ನನ್ನ ಸ್ನೇಹಿತರೆಲ್ಲ ಅವರು ಹೇಳಿದ್ದೆ. ಅಂದರೆ ಅವನು ಬೆಂಗಳೂರು ಕೆಲಸ ಮಾಡ್ತಾಯಿದ್ದ. ಅವರು ಹುಡುಗಿ ಅವ್ರು ಚೆನ್ನಾಗಿದ್ರು, ಅವ್ರ ಹುಡುಗಿ ಜೊತೆ. ನಾನು ಹಿಂಗೆ ಹೇಳ್ಕೊಳ್ಳೋದು, ನಾನು ಯಾರಿಗೂ ಹೇಳ್ಕೊಳ್ಳಿಲ್ಲ. ಸೊ ನನ್ನಲ್ಲೇ ನೋವು ತಿನ್ಕೊಂಡು ನಾನು ಫುಲ್ ಫೋನ್ ಟ್ರೈ ಮಾಡ್ತಾನೆ ಇದ್ದೆ. ಅದು ಸ್ವಿಚ್ ಆಫ್ ಅವನು ಫೋನೆಲ್ಲ ಚೇಂಜ್ ಮಾಡಿಬಿಟ್ಟಿದ್ಲು. ಅವಳು ಹೇಳಿದ್ಲು ಕನ್ಫರ್ಮಾಗಿ ನೀನು ಬೇಡ ಅಂತ ಇದು ಮಾಡಿಬಿಟ್ಲು. ನನಗೆ ಇಷ್ಟ ಇಲ್ಲ ಓದೋದು, ನನಗೆ ನೀನು ಕೆಲಸ ಹಿಡ್ಕೊಂಡು ಮದುವೆ ಮಾಡ್ಕೊಳ್ಳೋದು ಇಷ್ಟ ಅಂತ ಕನ್ಫರ್ಮಾಗಿ ಬಿಟ್ಟೇ ಅವಳು. ಬಿಟ್ಬಿಟ್ಟು ಮತ್ತೆ ನಾನು ಬಂದನಲ್ಲ ಅವಾಗ ಕಾಲೇಜಲ್ಲಿ, ಅವಾಗ ಅಲ್ಲಿ ಇನ್ನೊಂದು ಹುಡುಗಿ ಪರಿಚಯ ಆದಳು. ಸೊ ನಾನು ಈ ಥರ ಫೀಲಿಂಗ್ನ ಏನು ಮಾಡಿದೆ, ಆ ಹುಡುಗಿಗೆ ಹೇಳ್ಕೊಬಿಟ್ಟೆ. ಆ ಹುಡುಗಿ ಏನು ಮಾಡಿದ್ಲು, ನನಗೆ ಈ ಥರ ಆಗಿದೆ,
ಅಂತ ಅವಳು ಹೇಳ್ಕೊಂಡ್ರು. ಮತ್ತೇನು ಮಾಡಿದ್ಲು, ಲವ್ ಮಾಡೋಕ್ಕೆ ಶುರು ಮಾಡಿದ್ಲು. ನನಗೆ ಆ ಥರ ಗೊತ್ತಿಲ್ಲ ಈ ಥರ ಲವ್ ಮಾಡ್ತಾಳೆ ಅಂತ. ಒಂದು 6 ತಿಂಗಳ ಗಂಟ ಸುಮ್ಮನೆ ನನಗೆ ಸಹಾಯ ಮಾಡೋದು, ಸಮಾಧಾನ ಮಾಡೋದು, ಹಂಗೆಲ್ಲ ಮಾಡ್ತಾಯಿದ್ಲು. ಸೊ ನಾನು ಓದ್ಕೊಂಡು ಹೋಗ್ತಾ ಇದ್ದೆ. 6 ತಿಂಗಳಾದಮೇಲೆ ಅವಳು ಹೇಳಿದ್ಲು ಈ ಥರ ಇಷ್ಟಪಡ್ತೀನಿ ಅಂತ. ನಾನು ಇಷ್ಟಪಡಲ್ಲ ಅಂತಂದೆ. ಅದೇ ಸ್ಪಾಟಲ್ಲಿ ಅವಳು ಮೊಬೈಲ್ ಹೊಡೆದಾಕ್ಬಿಟ್ಲು ಕೋಪದಲ್ಲಿ, ಮಾಡಲೇಬೇಕು ನೀನು ಹಂಗೆ ಹಿಂಗೆ ಅಂತ. ಅವಳು ಒಳ್ಳೆ ಹುಡುಗಿ, ಅಂದರೆ ಅಪ್ಪ ಅಮ್ಮನ ಪ್ರೀತಿ ಇಲ್ಲ. ಅಂದರೆ ಅಪ್ಪನಿಗೆ 2 ಹೆಂಡ್ತಿರು, ಅಮ್ಮ ಆ ಥರ ಒಂದು ಕ್ಯಾರೆಟ್ ಬೇರೆ. ಅಂದರೆ ಇವಳು ಅಜ್ಜಿಯಲ್ಲೇ ಬೆಳೆದಿರೋದಲ್ವಾ, ಅವಳು ಫುಲ್ ಇದ್ದಿದ್ಲು. ನಾನು ಸಮಾಧಾನ ಮಾಡ್ತಾಯಿದ್ದೆ. ಸರಿ ಅದಾದಮೇಲೆ ಅವಳು ಫ್ರೆಂಡ್ ಆದಳು. ಫ್ರೆಂಡಾಗಿ ಆಮೇಲೆ ಲವ್ ಮಾಡ್ತೀನಿ ಅಂತಂದ್ಲು. ಸರ್ ಅವಳು ತುಂಬ ಹಠ ಮಾಡ್ತಿದ್ಲು. ಸರಿ ಬಿಡು ನನಗೂ ಇದಾಗುತ್ತೆ ಅಂತ ನಾನು ಲವ್ ಮಾಡಿದೆ. ಮತ್ತು ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗೋದು, ಅವರೆಲ್ಲ ಪರಿಚಯ ಮಾಡಿಸೋದು ಇದೆಲ್ಲ ಮಾಡಿದ್ಲು. ಸೊ ಓದ್ತಾ ಅವ್ರ ಮನೆಗೆಲ್ಲ ಹೋದೆ. ನಮ್ಮ ಮನೆಗೆ ಮಾತ್ರ ಗೊತ್ತಿಲ್ಲ ಈ ಥರ. 3 ವರ್ಷ ಕಂಟಿನ್ಯೂ ಲವ್ ಮಾಡ್ಕೊಂಡೇ ಬಂದ್ಲು. ಅವ್ರ ಮನೆಗೆ ಹೋಗೋದು, ಅವ್ರ ಮನೇಲಿ ನೈಟ್ ಆಲ್ಟ್ ಆಗೋದು, ಅವ್ರ ಜೊತೆ ಇರೋದೆಲ್ಲ ಆಯಿತು. ಫುಲ್ಲು ಇವ್ರಿಗಿಂತ ಅವ್ರ ಹತ್ರ ಜಾಸ್ತಿ ಲವ್ ಜಾಸ್ತಿ ಆಯಿತು. ಇದು ತಮಯ ಮರ್ತೇ ಬಿಟ್ಟೆ, ಇದಾಯಿತು. ಮತ್ತು ನಾನೆಲ್ಲ ಕೋರ್ಸಲ್ಲೇ ಮತ್ತು ಪೋಸ್ಟಿಂಗ್ ಹೋಗೋ ಜೊತೆಲೇ ಕೂತ್ಕೊಂಡು ಹೋಗೋದು ಬಸ್ಸಲ್ಲಿ, ಮತ್ತು ಹಾಸ್ಪಿಟಲ್ ಡ್ಯೂಟಿ ಹಾಕ್ತಾರೆ ಜೊತೆಲೇ ಹೋಗೋದು ಎಲ್ಲ. ಈಗ ಭಾನುವಾರ ಶನಿವಾರ ಆಯಿತು ಅಂತಂದ್ರೆ ರಜೆ ಇತ್ತು, ಅದರ ಒಂದು ಔಟ್ಸೈಡ್ ಬರೋದು ಇಬ್ಬರು ಜೊತೆಲಿ, ಇದರ ಒಂದು ಟೆಂಪಲ್ಗೆ ಹೋಗೋದು, ಹಾಗೆಲ್ಲ ಮಾಡ್ತಾಯಿದ್ವಿ. ಹಾಗೆಲ್ಲ ಮಾಡುವಾಗ ಅವ್ರ ಮನೆಗೆಲ್ಲ ಹೋಗೋದು, ಯಾವುದೋ ಫೆಸ್ಟಿವಲ್ ಇದ್ದಾಗ ಅಲ್ಲೆಲ್ಲ ಇದ್ದಾಗ ಅವ್ನು ಮುಗಿಸ್ಕೊಂಡೆಲ್ಲ ಬರ್ತಾಯಿದ್ದೆ. ಆವಾಗ 3 ವರ್ಷ ಮುಗಿತಾ ಬರ್ತಾಯಿತ್ತು. ಇನ್ನೊಂದು 4 ತಿಂಗಳಿತ್ತು. ಈ ಹುಡುಗಿ ಫೋನ್ ಮಾಡಿದ್ಲು ತಿರುಗಿ, ಆಯಿತು ಇನ್ನೊಂದು ಇದೆಲ್ಲ ಇನ್ನೊಂದು 4 ತಿಂಗಳು ಮುಗಿಸ್ಕೋ ಅಂತ ಅಂದ್ಲು. ಇವಳಿಗೆ ನಾನು ಸುಳ್ಳು ಹೇಳಲಿಲ್ಲ, ನಿನಗೋಸ್ಕರ ಇದ್ದೀನಿ ಅಂತ ಇವಳಿಗೆ ಸುಳ್ಳು ಹೇಳ್ಬಿಟ್ಟೆ. ಇವಳು ಲವ್ ಮಾಡ್ತಾಯಿದ್ದೀನಿ, ಅವಳು ಲವ್ ಮಾಡ್ತಾಯಿದ್ದಾಳೆ, ಇಬ್ಬರೂ ಲವ್ ಮಾಡಿ. ನನಗೆ ಒಂಥರ ದಂಕಿ ಹಿಡ್ದಾಗೋಯ್ತು, ಏನು ಮಾಡೋದು, ಇವಳು ಮೋಸ ಮಾಡೋದು. ಹಳೆ ಪ್ರೀತಿ ಇದು ಕಾಡ್ತಾಯಿದೆ, ಹೊಸ ಪ್ರೀತಿ ಇದು ಕಾಡ್ತಾಯಿದೆ. ಆವಾಗ ನಾನು ಸರಿ ಬಿಡು ಇಬ್ಬರನ್ನೂ ಇದು ಮಾಡೋಣ, ಲವ್ವೇ ಮಾಡೋಣ ಅಂದ್ಕೊಂಡು ಮೂವ್ ಮಾಡಿಬಿಟ್ಟೆ. ಸರಿ ಏನು ಮಾಡೋದು, ಒಂದು ದಿನ ಕಾಲೇಜು ಮುಗೀತು. ಕಾಲೇಜ್ ಮುಗಿದ್ಮೇಲೆ ಹಾಸ್ಟೆಲ್ ಬರಬೇಕು. ನಾನು ಹಾಸ್ಟೆಲ್ಗೆ ಹೋಗ್ತೀನಿ, ನಿಮ್ಮ ಹಾಸ್ಟೆಲ್ಗೆ ಹೋಗಿ ಪಕ್ಕ ಇತ್ತು ನನ್ನ ಹಾಸ್ಟೆಲು, ಲೇಡೀಸು ಬಾಯ್ಸ್ ಹಾಸ್ಟೆಲು. ಆವಾಗ ನಾನು ಮಾಡಿದೆ, ಸ್ಕೂಲ್ ಬಸ್ ಇತ್ತೆ, ಆ ಬಸ್ಸಲ್ಲಿ ಕೂತ್ಕೊಂಡು ಆ ಹುಡುಗಿ ಫೋನ್ ಮಾಡಿದೆ. ನಾನು ರೈಲ್ವೆ ಸ್ಟೇಷನ್ ಹತ್ರ ಬರ್ತೀನಿ ಬಾ ಅಂತಂದ್ಲು ಅವಳು. ಸರಿ ನಾನು ಬರ್ತೀನಿ ಕಾಲೇಜ್ ಮುಗಿಸ್ಕೊಂಡು ಹೋದೆ. ಆವಾಗ ನಾನು ಹೊಸ ಮೊಬೈಲ್ ತೊಗೊಂಡಿದ್ದೀನಿ, ಮೊಬೈಲ್ ನೋಡಬೇಕು ಬಾಯಲ್ಲಿ ಅಂತ ಅವಳಂದಿದ್ಲು. ಫೋನ್ ಮಾತಾಡ್ತಾ ಇದ್ವಿ 1-2 ತಿಂಗಳಿಂದ. ಆವಾಗ ಹೋದೆ. ಸರ್ ನಾನು ಹೋಗುವಾದನ್ನ ಇನ್ನೊಂದು ಹುಡುಗಿ ನೋಡಿ ಈ ಹುಡುಗಿ ಹೇಳ್ಬಿಟ್ಟಿದ್ದಾಳೆ, ಯಾರು ಕಾಲೇಜಲ್ಲಿ ಹುಡುಗಿಗೆ, ಏನು ನಿಮ್ಮ ಹುಡುಗ ಹಿಂಗೆ ಹೋಗ್ತಾ ಇದ್ದಾನೆ ಅಂತ. ಆವಾಗ ನಾನೇನು ಮಾಡಿದೆ, ಹೋಗಿಬಿಟ್ಟೆ ರೈಲ್ವೆ ಸ್ಟೇಷನ್ ಹತ್ರ ಹೋಗಿದೆ. ಅಲ್ಲಿ ಸಡನ್ನಾಗಿ ಫೋನ್ ಮಾಡಿದ್ಲು, ಎಲ್ಲಿದೆಯಾ ಅಂದ. ಇಲ್ಲೇ ಒಂದು ಪಕ್ಕದಳಿಗೆ ಬಂದಿದ್ದೀನಿ ತಿಂಡಿ ತೊಗೊಳಕ್ಕಂತ ನಾನು ಹುಡುಗ ಸುಳ್ಳು ಹೇಳಿದೆ. ಆ ಟ್ರೈನ್ ಸದ್ದು ಕೇಳ್ಬಿಡ್ತು ಒಳಗೆ, ನೀನು ಎಲ್ಲೇ ಹೋಗಿದ್ದೀಯಾ ಅಂತ. ಇಲ್ಲ ಅಂದ್ಬಿಟ್ಟು ಫೋನಾಗ ಸ್ವಿಚ್ ಆಫ್ ಮಾಡಿಬಿಟ್ಟೆ. ಅವಳು ಮೀಟ್ ಮಾಡಿದೆ. ಅವಳು ಹೊಸ ಮೊಬೈಲಲ್ಲೂ ನೋಡಿ ತೋರಿಸು ಅಂತಂದ್ಲು. ಚಾರ್ಜ್ ಇಲ್ಲ ಅಂತಂದು ಓಪನ್ ಮಾಡಿದ್ಲು, ಚಾರ್ಜ್ ಫುಲ್ ಇತ್ತು. ಆ ಟೈಮಲ್ಲಿ ಈ ಹುಡುಗಿ ಫೋನ್ ಮಾಡಿಬಿಡ್ತು. ಆವಾಗ ನಾನು ಸಿಗಾಕಣ್ಣಲ್ಲಪ್ಪ ಅಂತ ಸುಮ್ಮನೆ ಕೂತ್ಬಿಟ್ಟೆ. ಅವರಿಬ್ಬರು ಮಾತಾಡಿದ್ರು. ಅವಳು ತುಂಬ ನೀನು ಯಾಕೆ ಬಿಟ್ಟೋದಂತ ಇವ ಅನ್ನೋದು, ನಾನು ಬಿಟ್ಟೋದಕ್ಕೆ ನೀನು ಯಾಕೆ ಲವ್ ಮಾಡ್ದಂತ ಅವ ಅನ್ನೋದು. ಫುಲ್ ಜಗಳ ಆಯಿತು ಅವರಿಬ್ಬರಿಗೆ. ಅಲ್ಲಿ ಜಗಳ ಆಗುವಾಗ ನಾನು ಸುಮ್ಮನೆ ಆಗ್ಬಿಟ್ಟೆ, ಸಿಗಾಕಂಡು ನಾನು ಬಿಡು ಅಂತ. ಇವಳು ಇದ್ಕೊಂಡು ನೀನು ಅವ್ನು ಕಳಿಸ್ಲೇಬೇಡ ಕಾಲೇಜಿಗೆ, ನೀನು ಹಂಗೆ ಕರ್ಕೋಗುವಂತ ಅವಳು. ನನಗೆ ಬೇಡ, ನಾನು ಬಿಟ್ಟಿದ್ದೀನಿ ಅಂತ ಇವಳು. ನಂಗೆ ಫುಲ್ ಫೀಲಿಂಗ್ ಆಯ್ತು ನಿಂಗಂತ. ಸರಿ ಅವಳು ಹಂಗೆ ಹೋದ್ಲು, ನಾನು ಕಾಲೇಜಿಗೆ ಬಂದೆ. ಸೊ ಇವಳು ಫುಲ್ಲು ಹಠ ಮಾಡ್ಕೊಂಡು ಅಳ್ತಾ ಕೂತಿದ್ಲು. ನಾನು ಇಲ್ಲ ಬಿಡು ಅವಳು ಫ್ರೆಂಡ್ ಅಷ್ಟೇ ಅಂತಂದು. ಇಲ್ಲ ನೀನು ಹಿಂಗೆ ಮಾಡ್ತೀಯ, ಮೋಸ ಮಾಡ್ತೀಯ ಅಂದ್ಕೊಂಡು ಸಿಮ್ಮೆಲ್ಲ ಮುರಿದಾಕ್ಬಿಟ್ಲು. ಸರಿ ಅವಳು ಫೋನ್ ಮಾಡಿದೆ, ನೀನು ಈ ಥರ ಹಿಂಗೆ ಅಂದ್ಕೊಂಡು ಇದು ಮಾಡಿದ್ಲು. ಸರಿ ಬಿಡು ನಾನು ಇನ್ನೇನು ಮಾಡಲ್ಲ ಅಂತಂದೆ. ಆಮೇಲೆ ಇವಳೇ ಸರಿ ಆದ್ಲು, ಕಾಲೇಜಲ್ಲಿರೋಳೆ ಚೆನ್ನಾಗಾದ್ಲು. ಆಮೇಲೆ ಅವಳಿಗೆ ಹೊಸ ಮೊಬೈಲ್ ನಾನು ಕೊಡಿಸ್ದೆ. ಅದರಲ್ಲಿ ವಾಟ್ಸಪ್ಪು ಫೇಸ್ಬುಕ್ ಓಪನ್ ಮಾಡ್ಕೊಂಡು ಅವಳು ಹಳೇ ಫ್ರೆಂಡ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಳು. ಫೇಸ್ಬುಕ್ಕಲ್ಲೆಲ್ಲ ಸಿಗುತ್ತಲ್ಲ, ಹಳೇ ಫ್ರೆಂಡೆಲ್ಲ ಸೇರ್ಕೊಂಡ್ರು, ಅವ್ರಿಗೆ ಹೈಸ್ಕೂಲ್ ಫ್ರೆಂಡೆಲ್ಲ ಸೇರ್ಕೊಂಡ್ರು. ಆವಾಗ ನನಗೆ ಗೊತ್ತಿದ್ದೆ ಅವಳು ಲವ್ ಮಾಡೋಕ್ಕೆ ಶುರು ಮಾಡಿಬಿಟ್ಲು ಬೇರೆ. ನಂಗೆ ತುಂಬ ತಲೆನೋವಾಗೋಯ್ತು, ಗೊತ್ತಾಗೋಯ್ತು ಈ ಥರ. ಆವಾಗ ಫುಲ್ಲು ಲಾಸ್ಟಲ್ಲಿ ನಮ್ಮದು ಮುಗಿಯೋ ಇದರಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟಿದ್ರು ಎಲ್ಲ ಸರ್ ಇದನ್ನು. ಆವಾಗ ಟೈಮಲ್ಲಿ ನಾನು ಅವಳು ಮಾಡೋದು ಗೊತ್ತಾಗ್ಬಿಟ್ಟು ಅವತ್ತು ಡ್ರಿಂಕ್ಸ್ ಮಾಡ್ಕೊಂಡು ಫುಲ್ಲು ಹೋದೆ ಅವ್ರ ಪ್ರೋಗ್ರಾಮ್ ಹತ್ರ. ಮೋಸ ಮಾಡ್ತೀನಿ ನನಗೆ ಅಂತ ಫುಲ್ ಒಳಗೆ ಹೊಡೆದೆ ಆವತ್ತು ಎಲ್ಲರ ಮುಂಚೆರೂ. ಆವಾಗ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಮೊದಲನೇ ಇರಲಿಲ್ಲ. ಅಂದರೆ ನನಗೆ ಡ್ರಿಂಕ್ಸ್ ಮಾಡೋದೇ ಅಭ್ಯಾಸ ಇರಲಿಲ್ಲ. ನಾನು ಓದೋವಂಥ ಸ್ಥಳದಲ್ಲಿ ಅವರೆಲ್ಲ ನೇಪಾಳಿ ಮಣಿಪುರದವ್ರು ಇದ್ರಲ್ಲ ಗೊತ್ತಾ, ಅವ್ರೀಗ ಪಾರ್ಟಿ ಮಾಡ್ತಾಯಿದ್ರು. ಅವಾಗ ನಾನು ಪಕ್ಕದ ರೂಮ್ ನಾವೇ. ಆವಾಗ ನನ್ನ ಕರೆಯೋರು, ಬನ್ನಿ ಬ್ರದರ್ ಅಂತ ಕಮ್ಮ ಅಂತ. ಅವ್ರು ಇಂಗ್ಲೀಷಲ್ಲಿ ಕರೆದ್ಬಿಟ್ಟು ನನ್ನನ್ನು ಕರ್ಕೊಂಡು ಕುಡಿಸಿ ಮಾಡ್ತಾಯಿದ್ರು. ಅಂದರೆ ಈ ಮ್ಯಾಜಿಕ್ ಈಜಿಕ್ಕು ಇದು ಬರಲ್ಲ ಹಂಗೆ ಬರಲ್ಲ ಅಂದ್ಕೊಂಡು ಕುಡಿಸ್ತಾಯಿದ್ರು. ನಾನೇನು ಮಾಡ್ತೀನಿ, ಲೈಟಾಗಿ ಅವ್ರ ಜೊತೆ ಕುತ್ಕೊಂಡು ತೊಗೊಬಿಡ್ತಾಯಿದ್ದೆ.
ಅವಾಗ ನಂಗೆ ಗೊತ್ತಿಲ್ಲ. ಅವತ್ತು ಈವ್ನಿಂಗ್ ಫೀಲಿಂಗ್ ಮಾಡಿದ್ಲಲ್ಲ, ಅಲ್ಲಿ ವರ್ಕರ್ಸ್ ಇದ್ದಾರೆ, ಅವರು ಈ ಮಾಮೂಲಿ ಲೋಕಲ್ ಕುಡಿತಾರಲ್ಲ ಅವತ್ತು ಕುಡಿದ್ಬಿಟ್ಟೆ. ಹೇಳಿಬಿಟ್ಟು ಈ ಥರ ಅಲ್ಲಿ ನನ್ನ ಫ್ರೆಂಡೆಲ್ಲ ಮಾಡ್ಕೋತಾ ಇದೆ, ಈ ಬಸ್ ಓಡಿಸೋರು ಮತ್ತು ಕ್ಲೀನರು, ಅಲ್ಲಿ ಅಡುಗೆ ಮಾಡೋರು, ವರ್ಕರ್ ಎಲ್ಲ ಫ್ರೆಂಡ್ ಆಯ್ತಿದ್ರು. ಆ ಟೈಮಲ್ಲಿ ಅವತ್ತು ಪ್ರೋಗ್ರಾಮ್ ಇತ್ತು. ಸಾಯಂಕಾಲ ನಾನು ಕುಡ್ಕೊಂಡು ಹೋಗಿ ಅವಳ ಜೊತೆ ಜಗಳ ಆಡಿದೆ, ಫುಲ್ ಹರ್ಟ್ ಮಾಡಿಬಿಟ್ಟೆ. ಮತ್ತು ನಮ್ಮ ಹುಡುಗನ ಕರೆಸ್ತೀನಿ ಅಂತ ಅವಳೊತ್ತು ನನಗೆ ಅವತ್ತು ಅವಳೇ ಇದು ಮಾಡಿದ್ಲು, ಆ ಹುಡುಗನ ಜೊತೆನೂ ಮಾತಾಡಿಸ್ಲು. ಫುಲ್ಲು ನಂಗೆ ಬೇಜಾರಾಗೋಯ್ತು, ಏನು ಮಾಡಲಿ ಹಿಂಗೆ ಅಂದ್ಕೊಂಡು. ಆಮೇಲೆ ಸರಿ ಅದೆಲ್ಲ ಕೋರ್ಸ್ ಎಲ್ಲ ಮುಗೀತು. ಸೊ ಅವರು ಕಾಲೇಜಿಂದ ಇಲ್ಲೊಂದು ಹಾಸ್ಪಿಟ್ಲಿಗೆ ಹಾಕ್ಕೊಟ್ರು ನಮ್ಮ ಇಂಟರ್ಸೆಪ್ಟ್ ಮಾಡಿ ಅಂತ. ಅಲ್ಲಿ ಓದಿ ಅವಳು ನಾನು ಚೆನ್ನಾಗಿದ್ಲು. ಅವತ್ತೊಂದು ದಿನ ಒಂದೇ ದಿನ ಹೋಗಿದ್ದು ನಾವು ಡ್ಯೂಟಿಗೆ ಹೋಗುವಾಗ ನಾನು ಬೇರೆ ಬೇರೆ ರೂಮ್, ಅವರು ಇನ್ಸ್ಟಿಟ್ಯೂಟ್ ಅವರು ಒಂದು ಹಾಸ್ಪಿಟ್ಲ್ ಅವರು ನಿಮಗೆ ಬೇರೆ ಬೇರೆ ರೂಮ್ ಕೊಡಬೇಕಾ ಅಂದರು. ಸರ್ ಈಗ ನಾವು ಇನ್ನೂ ಮದುವೆ ಆಗಿಲ್ಲ, ನಾವು ಲವರ್ಸ್ ಮಾತ್ರ ಅಂತಂದು. ಅವಳು ಇದ್ಕೊಂಡು ಇಲ್ಲ ನನಗೆ ಭಯ ಆಗುತ್ತೆ, ಒಂದೇ ರೂಮ್ ಕೊಡಿ ಅಂತಂದರು. ಅವತ್ತೊಂದು ದಿನ ನೈಟು ನನ್ನ ಜೊತೆನೇ ಇದ್ದ. ನೈಟ್ ನಾನು ಮಲಗಿದ್ದೆ, ನೈಟೆಲ್ಲ ಯಾರ ಜೊತೆ ಫೋನ್ ಮಾತಾಡಿ ನಾನು ಬೆಳಗ್ಗೆ ನಾನು ಬಂದುಬಿಡ್ತೀನಿ ನಿನ್ನ ಜೊತೆ ಇರಲ್ಲ ಅಂತಂದ್ಬಿಟ್ಟು ಅವಳು ಬೆಳಗ್ಗೆ ನಾನು ಇಲ್ಲ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೊಂಟೋದ್ಲು. ಆಮೇಲೆ ನಾನು ಯಾಕೆ ಅಂತಂದು, ಇಲ್ಲ ಬೇರೆ ಕಡೆ ಹೋಗೋಣ, ನೀನು ಊರಿಗೆ ಹೋಗಿದ್ದು ಬಹುದು ನೀನು ಸ್ವಲ್ಪ ಅಂತ ಅಂದಳು. ನಾನು ಮಾಡಿದೆ ಸರಿ ಬಿಡು, ಅವಳಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂದ್ಬಿಟ್ಟು ನಾನು ಊರಿಗೆ ಬಂದುಬಿಟ್ಟೆ. ಬಂದು ಒಂದು ವಾರಕ್ಕೆ ಅವಳು ಬೇರೆ ಹುಡುಗನ ಮದುವೆ ಮಾಡ್ಕೊಬಿಟ್ಲು, ಒಂದೇ ವಾರಕ್ಕೆ ಬೇರೆ ಫೋನ್ನು ಸ್ವಿಚ್ ಆಫ್ ಮಾಡ್ಬಿಟ್ಲು. ನಾನು ಅವ್ರ ಅಮ್ಮನ ಫೋನ್ ಮಾಡಿದೆ, ಯಾಕಮ್ಮ ಫೋನೇ ರಿಸೀವ್ ಮಾಡ್ತಿಲ್ಲ ಅಂತಂದು. ಅಪ್ಪ ನಿಮ್ಮ ಲವ್ ಮಾಡೋ ವಿಷಯ ಅವ್ರ ಅಣ್ಣನ ಗೊತ್ತಾಗ್ಬಿಡ್ದಕ್ಕಪ್ಪ, ಅವ್ರ ಅಣ್ಣ ಕಿತ್ತು ಮಡ್ಗನ ಅಂತ ಹೇಳಿದ್ಲು. ಅದೊಂದು 2 ದಿನಕ್ಕೆ ಮದುವೆ ಆಗೋದಂತ ಗೊತ್ತಾಯಿತು ಬೇರೆ ಕಡೆಯಿಂದ. ಅಯ್ಯೋ ಇಷ್ಟು ಫೀಲಿಂಗ್ ಆಯ್ತಲ್ಲ ಅಂದ್ಕೊಂಡು. ಅಷ್ಟವರೆಗೂ ಅದಕ್ಕೆ ಮುಂಚೆನೇ ನನಗೆ ಬರೋಕ್ಕೆ ಮುಂಚೆ ನಮ್ಮ ತಾಯಿ ದೇವರನ್ನು ಕೊಂಡ್ಕೊಂಡಿದ್ರು. ಅವಾಗ ನನ್ನೇ ಹೇಳ್ತಾಯಿದ್ರು ಈ ಥರ ಪ್ರೇಯರ್ ಮಾಡು ಅಂತ. ಆದರೆ ನಾನು ನಂಬ್ತಿದ್ದೆ ಈ ದೇವರನ್ನೇ, ಆದರೆ ಈ ಥರ ಆತ್ಮಿಕವಾಗಿ ನಂಗೆ ಗೊತ್ತಿಲ್ಲ. ನನ್ನ ರೂಮಲ್ಲೆಲ್ಲ ಪೂರ್ತಿ ಫೋಟೋ, ಆದರೆ ವಾಕಿ ಫೋಟೋ ಅಲ್ಲ, ಬರೀ ಜೀಸಸ್ ಫೋಟೋ, ಮರಿಯಮ್ಮನ ಫೋಟೋ. ನಾವು ಕ್ರಿಸ್ಮಸ್ ಎಲ್ಲ ಮಾಡೋದು. ನನ್ನ ಫ್ರೆಂಡ್ ಒಬ್ಬ ಕ್ಯಾಥಲಿಕ್, ಅವನ ಜೊತೆ ನಾನು ಪ್ರೇಯರ್ಗೆಲ್ಲ ಹೋಗ್ತಿದ್ದೆ. ಅವರು ಇಲ್ಲಿಗೆ ರೋಮನ್ ಕ್ಯಾಥಲಿಕ್ ಅಲ್ಲೆಲ್ಲ ಮಾಡ್ತಾರೆ, ಪ್ರೀತಿ ಇತ್ತು. ಆದರೆ ದೇವ್ರು ನನಗೆ ಈ ಥರ ಪ್ರೀತಿ ಇಟ್ಟನೆ ಅಂತ ನನಗೆ ಗೊತ್ತಿಲ್ಲ. ಅದೇ ದೇವರು ಕರೆಕ್ಟ್ ಸರಿಯಾಗಿ ಗೊತ್ತಿಲ್ಲ, ಆದರೆ ಒಂದು ಯೇಸು ಸ್ವಾಮಿ ಅಂತೇಳಿ ಗೊತ್ತಿತ್ತು. ಅಂದರೆ ಅಪ್ಪ ನಮ್ಮ ತಂದೆ ಕೆಲಸ ಮಾಡೋ ತಪ್ಪು ನಾನು ಹೋಗ್ತಾ ಇದ್ನಲ್ಲ, ಅಲ್ಲಿ ಅವರೆಲ್ಲ ನನಗೆ ಪ್ರೀತಿ ಮಾಡ್ತಿರಲ್ಲ, ನಂಗೆ ಗೊತ್ತು ಇವರೆಲ್ಲ ಒಳ್ಳೆಯವರು, ಆ ದೇವರನ್ನು ಇದು ಮಾಡೋರು ಅಂತ. ಆದರೆ ನಾನು ಮೂಢನಂಬಿಕೆ ಜಾಸ್ತಿ ಇದ್ದೆ. ಆಮೇಲೆ ನಾನು ಈ ಲವ್ ಬಿದ್ಮೇಲೆ ಅದು ಬಿಟ್ಬಿಟ್ಟೆ. ಆದರೆ ದೇವರು ಈ ಒಂದು ಸಾಕ್ಷಿಗೋಸ್ಕರ ನಾನು ಕರೆದ ಅಂದ್ಕೊಂಡು ನಾನು ಅನ್ಕೋತೀನಿ. ಆ ಟೈಮಲ್ಲಿ ಅಮ್ಮನಿಗೆ ಫುಲ್ಲು ಅವ್ರಿಗೆ ಹುಷಾರಿರಲಿಲ್ಲ. ಅವ್ರ ವಿರುದ್ಧವಾಗಿ ಸುಮಾರು ಅಕ್ಕಪಕ್ಕ ಮನೆಯವರೆಲ್ಲ ಮಾಟ ಮಂತ್ರ ಅಂತೆಲ್ಲ ಮಾಡಿಸ್ತಾಯಿದ್ರು ನಮ್ಮ ಜನನೇ. ಆಸ್ತಿಗೋಸ್ಕರ ಜಾಸ್ತಿ ಮಾಡ್ತಾರೆ. ಅವರು ಫುಲ್ಲು ಬ್ರೈನೇ ಇದಾಗಬೇಕು ಆ ಥರ ಅವರು ಮಾಟ ಎಲ್ಲ ಮಾಡಿಸ್ಬಿಟ್ಟಿದ್ರು. ಆ ಶಾಸ್ತ್ರ ಈ ಶಾಸ್ತ್ರ ಅಂತೆಲ್ಲ ಕೇಳಿ ನೀವು ಸತ್ತೋಯ್ತೀಯ ಹಂಗೆ ಹಿಂಗೆಲ್ಲ ಅಂದ್ಕೊಂಡು ಅವರನ್ನು ಫುಲ್ಲು ಇದು ಮಾಡ್ತಾಯಿದ್ರಂತೆ. ಅವಾಗ ನಾನು ಇಲ್ಲಿ ಬೆಂಗಳೂರಲ್ಲಿ ಓದ್ತಿದ್ದೆ. ಅವಾಗ ಫುಲ್ಲು ಅಮ್ಮ ಕಷ್ಟಪಡ್ತಾಯಿದ್ರು. ಹಿಂಗೆ ಯಾರು ಈ ಥರ ಅಲ್ಲಿ ಚರ್ಚ್ಗೆ ಹೋದ್ರೆ ಈ ಥರ ಆಯ್ತಾರೆ ಅಂತ ಹೇಳಿದ್ಮೇಲೆ ಅಮ್ಮ ಬಂದು, ಅಮ್ಮ 1 ವರ್ಷ ಗಂಟೆ ಚರ್ಚ್ಗೆ ಹೋಗ್ತಾಯಿತ್ತು. ಮನೇಲಿ ಮಾತ್ರ ಮಾಮೂಲಿ ಪೂಜೆ ಎಲ್ಲ ನಡೀತಿತ್ತು. ಅಮ್ಮ ಮಾತ್ರ ಚರ್ಚ್ಗೆ ಹೋಗ್ತಿತ್ತು. ನಿಮಗೆ ಅದೆಲ್ಲ ಗೊತ್ತಿತ್ತು ಹೋಗುವಂಥದ್ದು? ಅಮ್ಮ ಗೊತ್ತಿತ್ತು ನಮಗೆ. ನಮ್ಮಪ್ಪ ಈ ಥರ ಏನು ಅಂತಿಲ್ಲ, ನಂಗೆ ವಾಸ್ಯಾದ್ರೆ ಸಾಕು ನಾನು ಇರ್ತೀಗ ಅಂತ ಅವ್ರು ಅಂತಿರು. ನೀವು ಆಗತ್ತಾನೆ ಹೇಳಿದ್ರೆ ನಿಮ್ಮ ಅಮ್ಮ ಜಾಸ್ತಿ ಅಂದರೆ ಮೊದಲು ಭಕ್ತಿ ಇದು ಈಗ ಮಾಟ ಮಂತ್ರ ಅಂದಾಗ ಅವರು ದೇವ್ರ ಪೂಜೆ ಮಾಡಿದ್ರೆ ಸರಿಯಾಗುತ್ತೆ ಅಂತ ಅವಳು ಈ ಥರ ಮಾಡ್ತಾಯಿದ್ಲು. ಆ ದೇವಸ್ಥಾನ ಈ ದೇವಸ್ಥಾನ, ಅಲ್ಲಿ ಶಾಸ್ತ್ರ ಹೇಳೋದು ಇಲ್ಲಿ ಶಾಸ್ತ್ರ ಹೇಳೋದು ಅವರೆಲ್ಲ ಕೇಳ್ಕೊಂಡು ಪೂಜೆ ಇದ್ಲು. ಹಾಗೆಲ್ಲ ನೊಂದು ಬೆಂದು ಆಗಲ್ಲ ಅನ್ನೋದು ಉದ್ದೇಶಕ್ಕೋಸ್ಕರ ದೇವರು ಅವಳನ್ನು ಕರೆದು ಯಾರೋ ಮುಖಾಂತರ ಕರೆದು ಆಗ ಅವ್ರು ಚರ್ಚ್ಗೆ ಹೋದ್ಮೇಲೆ ಅಲ್ಲಿ ಪಾಸ್ಟ್ರು ಪ್ರೇಯರ್ ಮಾಡಿದ್ಮೇಲೆ ಅವ್ರಿಗೆ ಫುಲ್ ಬಿಡುಗಡೆ ಆಯಿತು. ಮತ್ತು ಮನೆಯವ್ರಿಗೆ ಹೆದರ್ಕೋತಾ ಇದ್ಲು. ಮನೆಯವ್ರಿಗೆ ನಮಗೆಲ್ಲ, ಅಪ್ಪ ಅಮ್ಮನಿಗೆಲ್ಲ, ನಮ್ಮ ಈ ಒಂದು ಕುಟುಂಬ ಇದಕ್ಕೆ ಒಂದು ಅನ್ಯ ಪೂಜೆ ಇವ್ರಿಗೆ ಹೆದರ್ಕೋತಿರು. ನೀನು ಹೋಗಿದೆಯಾ ನಮ್ಮ ದೇವ್ರು ಹಿಂಗೆ ಮಾಡ್ತದೆ ಹಂಗೆ ಮಾಡ್ತದೆ, ನಿನ್ಗೆ ಹಂಗೆ ಶಿಕ್ಷೆ ಕೊಡುತ್ತೆ ಹಂಗೆ ಶಿಕ್ಷೆ ಕೊಡುತ್ತೆ ಅಂತ. ಮನೇಲಿ ಫೋಟೆಲ್ಲ ಹಂಗೆ ಇತ್ತು. ಅವ್ರು 1 ವರ್ಷ ಗಂಟೆ ನಮ್ಮಮ್ಮ ತೆಗ್ದಾಕೂ ಇಲ್ಲ, ಮನೆ ಪ್ರೇಯರ್ನೂ ಇಡಿಸ್ತಾ ಇರಲಿಲ್ಲ. ಜನ ಏನಂತಾರೆ ನಮ್ಮನ್ನ ಅಂತ ಸುಮ್ಮನೆ ಅವರವರೇ ಹೋಗಿ ಬರ್ತಾಯಿದ್ರು. ತಂದೆ ಹೋಗ್ತಾ ಇರಲಿಲ್ಲ? ತಂದೆ ಇಲ್ಲ, ತಂದೆ ಅವರು ಮಾಮೂಲಿ ಕೆಲ್ಸಕ್ಕೆ ಹೋಗೋರು, ಆಗ್ತಾರಿಲ್ಲ. ಮತ್ತು ನಾನು ಹೋಗಿದಾಗ ಆಟೋಮೆಟಿಕ್ ಗೊತ್ತಾಗೋಯ್ತು ನಮ್ಮ ಅಮ್ಮನಿಗೆ ಈ ಥರ ಲವಲ್ಲಿ ಬಿದ್ದು ಈ ಥರ ಹಾಳಾಗ್ಬಿಟ್ಟಾನೆ ಅಂತ. ಮತ್ತು ಏನು ಮಾಡೋದು ಇವನಿಗೆ ಅಂದ್ಬಿಟ್ಟು ಅವರು ಈ ಥರ ದೇವರು ಈ ಥರ ಇದು ಮಾಡಿದ್ರೆ ಬಂದ್ಬಿಟ್ಟು ಆಗ ಪಾಸ್ಟ್ ಹತ್ರ ಕರ್ಕೊಬಂದು ಪ್ರೇಯರ್ ಮಾಡಿಸಿ ನಾನು ಅವಾಗ ಸ್ಟಡಿ ಆದೆ. ಮರ್ತ್ಬಿಟ್ಟೆ, ಗೊತ್ತು ಇದೆಲ್ಲ ಸತ್ಯ ಗೊತ್ತಾಯಿತು. 1-2 ವಾಕ್ಯ ಕೇಳಿದೆ ಪಾಸ್ಟ್ ಹತ್ರ, ನನಗೆ ಸ್ಟಡಿ ಆದೆ. ಇದೆಲ್ಲ ಲೌಕಿಕ ಇದಷ್ಟೇ, ಅವಳು ಮೋದವಾದ್ಲು ಬಿಡು ಇಷ್ಟೇ ಅಂದ್ಕೊಂಡು ಒಂದು ಇದು ಮಾಡಿದೆ. ಆದರೆ ಸಮರ್ಪಣೆ ಮಾಡಿಲ್ಲ. ರಕ್ಷಣೆ ಬರಬೇಕು, ಇನ್ನೂ ಯೌವನಸ್ಥರಿದ್ದಾರೆ, ನಾನು ಅವ್ರಿಗೋಸ್ಕರ ನಾನು ಸಾಕ್ಷಿಯಾಗಿರಬೇಕು, ನಾನು ದೇವರ ಪ್ರೀತಿ ಸಾರಬೇಕು ಅಂತ ಗೊತ್ತಿಲ್ಲ, ಅಷ್ಟು ಇತ್ತು.
ಆಮೇಲೆ ಅಮ್ಮ ನಾವು ರಕ್ಷಣೆಯಿಂದ ಹೋಗೋಣ ಎಲ್ಲರೂ ಅಂತಂದು. ಸರಿ ನಾವೆಲ್ಲ ತಂಗಿ ತಮ್ಮ ನಾನು ಹೋದ್ಮೇಲೆ ಚರ್ಚ್ಗೆ ತಮ್ಮ ತಂಗಿ ಎಲ್ಲ ಬರೋದು ಶುರು ಮಾಡಿದ್ರು. ಆಮೇಲೆ 4 ಸೀಟು ಹೋಗ್ತಾಯಿದ್ವಿ. ಆಗ ಅಪ್ಪನೂ ಬಂತು. ನಾನು ನಮ್ಮ ತಂಗಿ ಅಮ್ಮ 3 ಜನ ಒಂದೇ ಸಲ ನಾವು ದೀಕ್ಷಾಂತ ತಗೊಂಡು ಫೆಬ್ರವರಿ 28 ನಾವು ತಗೊಂಡ್ವಿ 2014 ತಗೊಂಡ್ಮೇಲೆ ನಾವು ದೀಕ್ಷಾಂತ ತಗೊಂಡ್ವಿ. ಅಂದರೆ ಆ ಟೈಮಲ್ಲಿ ಅವರಿಬ್ಬರು ತೊಗೊಳ್ತಾಯಿದ್ರು. ನನ್ನ ತಮ್ಮನಿಗೆ ಅದು ಎಕ್ಸಾಮ್ ಇತ್ತೇನೋ, ಅವನು ಎಕ್ಸಾಮ್ಗೆ ಹೊಂಟೋದ, ಮತ್ತು ಅಪ್ಪನಿಗೆ ರಜಾ ಕೊಟ್ಟಿರಲಿಲ್ಲ. ಸರ್ ಅವರಿಬ್ಬರು ಇನ್ನೊಂದ್ಸಲ ತೊಗೊಳ್ತಾರೆ ಅಂದ್ಬಿಟ್ಟು ಅದೊಂದು ಆದ ವರ್ಷಕ್ಕೆ ಅವರಿಬ್ಬರು ರಕ್ಷಣೆಗೆ ಬಂದರು. ಮತ್ತು ಇವಾಗ ನಮ್ಮ ಕುಟುಂಬ ತುಂಬ ಚೆನ್ನಾಗಿದೆ, ದೇವ್ರ ಕೃಪೆಯಿಂದ ನಡ್ಕೊಂಡು ಹೋಗ್ತದೆ. ಈಗ ಅಂದರೆ ಇನ್ನೊಂದೇನಂದ್ರೆ ನಮ್ಮ ರಕ್ಷಣೆ ಬರೋಕ್ಕೂ ಒಂದು ತೊಂದರೆ ಆಯಿತು 3 ಜನದಿಂದ. ಅದಕ್ಕೆ ನಾನು ಮುಗಿಸ್ಕೊಂಡು ಬಂದೆ. ಚರ್ಚ್ಗೆ ಹೋಗೋದಂದೆ, ಚರ್ಚ್ಗೆ ಹೋಗೋದು ನಾವು ಶುರು ಮಾಡಿದ್ವಿ. ಆ ಊರಲ್ಲಿ ಒಂದು ಟೀಮ್ ಕಟ್ಟಿದ್ರು, ಇವ್ರನ್ನ ಏನೋ ಮಾಡಿ ಎಳಿಬೇಕಲ್ಲ ಅಂತ ಟೀಮ್ ಕೊಟ್ಟಿದ್ರು. ಅಲ್ಲಿ ಯಜಮಾನ್ರುಗಳು ಎಲ್ಲ ಸೇರಿಕೊಂಡು ನಮ್ಮನ್ನು ಅವಮಾನ ಮಾಡಬೇಕು, ಇವ್ರನ್ನ ಬಹಿಷ್ಕಾರ ಮಾಡಬೇಕು ಅಂತ ಒಂದು ಟೀಮ್ ಕಟ್ಟಿದ್ರು. ನಾನು ಆ ಟೈಮಲ್ಲಿ ನನ್ನ ಫ್ರೆಂಡ್ ಜೊತೆ ಬಂಡೆಗೆ ಬಂದುಬಿಟ್ಟಿದ್ದೆ. ಆಗ ನಮ್ಮ ಅಪ್ಪನ ಕರೆಸಿ ಈ ನ್ಯಾಯದಲ್ಲಿ ಏನು ಮಾಡ್ತೀಯಣ್ಣ ನೀನು, ಹಿಂಗೆ ಹೋಯ್ತಿದ್ದಲ್ಲ ಸರಿನೇ, ನೀನು ಇದು ಮಾಡಬೇಕಾಗುತ್ತೆ, ನೀವು ಸಮಾಧಿ ಕೊಡಲ್ಲ, ನಿಮ್ಮ ಊತಾಕು ತಪ್ಪಿಗೆ ನೀವು ಹಂಗೆ ಹಿಂಗೆ ಕುಲದಿಂದ ವಾಪಸ್ ತೆಗೆದಾಕ್ತೀವಿ ಅಂತ ನಮ್ಮ ಅಪ್ಪನಿಗೆ ಅವಮಾನ ಮಾಡ್ತಾರೆ. ಸರಿ ಆ ಟೈಮಲ್ಲಿ ಇನ್ಯಾರು ಇರಲಿಲ್ಲ. ನಾಳೆ ಸೋಮವಾರ ಇಟ್ಕೊತೀವಿ ಅಂದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಬೋದು, ಸೋಮವಾರ ಬರಬೇಕಾಯ್ತು ನೀವೆಲ್ಲರೂ ಸೇರ್ತೀವಿ ಅಂತ. ಆವಾಗ ನಾನು ಶನಿವಾರ ಹೋಗಿದ್ದೆ, ಭಾನುರಾಜ. ನಾನು ಸರಿ ಅಪ್ಪ ನೀನು ಸೋಮವಾರ ನೀನು ಕೆಲ್ಸಕ್ಕೆ ಹೋಗಿ ನಾನು ಮಾತಾಡ್ಕೊತೀನಿ ಅಂತ ಸುಮ್ಮನೆ ಅದೇ. ಆಗ ನಾನು ನನ್ನ ತಮ್ಮ ಮಾತ್ರ ಹೋದ್ವಿ. ಆಮೇಲೆ ನಮ್ಮ ಸಭೆದವ್ರು ಇನ್ನೊಂದು 4 ಸೀಟ್ ಬಂದಿರು. ಆಮೇಲೆ ಎಲ್ಲ ಯಾರು ಕ್ರಿಸ್ತನಿಗೆ ಸೇರ್ಕೊಂಡಿದ್ದಾರೆ ಯಾರು ಅವರೆಲ್ಲ ಕರೆಸಿ ಅಂತ ಹೇಳಿದರು. ನಾವು ಒಂದು 2 ಫ್ಯಾಮಿಲಿ ಹೋದ್ವಿ. ನಾನು ಅಂದೆ ಸರಿ ಶುರು ಮಾಡಿದ್ರು ಅಲ್ಲಿ ಮಾತಾಡೋಕ್ಕೆ. ನಾನು ಅವಾಗ ಸುಮ್ಮನೆ ಇದ್ದೆ. ಆಮೇಲೆ ಅವ್ರು ಏನಂದರು, ಹಿಂಗೆ ಹೋಗ್ತಿರಲ್ಲ ಸರಿಯಪ್ಪ ನೀವು ಅಂತಂದರು. ನಾವು ಸ್ವಹಕ್ಕು ನಾವು ಹೋಗ್ತೀವಿ, ನಮ್ಮ ಮಾಡೋದು ಅದನ್ನೇ. ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಬದಾರೆ ಅಂತಾನೆ, ಯಾವ ಧರ್ಮಕ್ಕೆ ಹೋಗ್ಬೋದು. ಯಾವುದು ಅವ್ರೇನು ಮಾಡಿದ್ರು, ಒಂದು ವಿ ಎ ಕರ್ಕೊಬಂದು ಕುಣಿಸ್ಬಿಟ್ಟಿದ್ದಾರೆ, ನಿಮ್ಮದು ರೇಷನ್ ಕಾರ್ಡ್ ಬದಲಾಯಿಸ್ತೀವಿ, ನೀವು ತೆಗೆದಾಕ್ತೀವಿ, ಕ್ಯಾಶ್ ತೆಗೆದಾಕ್ತೀವಿ ಅಂತ. ನಾನು ಕೇಳಿದೆ, ಎಲ್ಲಿ ಯಾವ ಕಾನೂನು ಇದೆ ನಿಮ್ಮ ತೆಗೋಕ್ಕೆ ಅಧಿಕಾರ ಇದ್ದ ಅಂತಂದು. ಇಲ್ಲಪ್ಪ ನನ್ನ ಹಬ್ಬಕ್ಕೆ ಮಾತ್ರ ಕರೆಸಿರೋದು, ಇವ್ರು ಮಾತ್ರ ನಿಮ್ದಲ್ಲ ಅಂತ ಅವ್ರು ಸುಮ್ಮನೆ ಆದ್ರು ಎದುರ್ಸೋಕ್ಕೆ. ಅವಾಗ ನಾನು ಅಲ್ಲಿ ಇರೋ ಯಜಮಾನಿಗಳ ತುಂಬ ಬೋದಾಗ್ತೆ. ನೀವು ನಮ್ಮಮ್ಮ ಸತ್ತೋಗಿರಿ ನೀವೆಲ್ಲ ಕೊಡ್ತಾಯಿದ್ರ, ನಮ್ಗೆ ದೇವ್ರು ಒಳ್ಳೇದು ಮಾಡ್ತು, ನಾವು ಹೋದ್ವಿ ಅಂತೆಲ್ಲ ಹೇಳಿದೆ. ಹಂಗೆ ನನ್ನ ತಮ್ಮ ಎಲ್ಲ ಮಾತಾಡಿದ್ರು. ಆಮೇಲೆ ಫುಲ್ ಅವ್ರಿಗೆಲ್ಲ ನಾವು ಸರಿಯಾಗಿ ಉತ್ತರ ಕೊಟ್ವಿ. ನಾವು ಯಾವ ಧರ್ಮಗೆಲ್ಲ ಹೋಗ್ತೀವಿ, ನಾವು ಯಾವ್ದಾರ ಮಾಡ್ತೀವಿ. ಅಷ್ಟೇನೆ, ನಾವು ಕುಲ್ದಿಂದ ತೆಗೆದಾಕಿ ಸಮಾಧಿ ಕೊಡೋಲ್ಲ ಬೇಡ ಅದೇನಂದ್ಬಿಟ್ಟು ನಾನು ಅವಾಗ ಅವ್ರಿಗೆ ಹೊರಟಾಗಿ ಮಾತಾಡ್ಬಿಟ್ಟು ಆ ಊರಿಗೆ ವಿರುದ್ಧವಾಗಿ ನಾನು ವಿರುದ್ಧವಾಗ್ಬಿಟ್ಟೆ ಊರಿಗೆಲ್ಲ. ಅವರು ಒಂದು ಅವತ್ತಿಂದ ಇದುವರೆಗೂ ನಾನು ಕಾಯ್ತಾ ಇದ್ದಾರೆ, ತಪ್ಪಿಗೆಲ್ಲ ಸಿಗ್ತಾನೆ, ಇವ್ನು ಎಳಿಬೇಕು ಅಂದರೆ ದೇವ್ರ ಕೃಪೆ ನಾನು ಯಾವತ್ತೂ ತಪ್ಪು ಗಳಿಸಿಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ಆವಾಗ ದೇವ್ರ ಪ್ರೀತಿ ನನಗೆ ಇಷ್ಟು ಜಾಸ್ತಿ ಅಂದರೆ ನಾನು ಸುವಾರ್ತೆಯಲ್ಲಿ ನಾನು ಇಳಿಬಿಟ್ಟೆ. ನನ್ನ ಮನಸ್ಸು ಇದು ಮಾಡಿಬಿಟ್ಟೆ, ನನ್ನ ಜೀವಿತ ಇರೋವರೆಗೂ ನಾನು ಸುವಾರ್ತೆಗೆ ನಿಂತ್ಕೋಬೇಕು ಅಂತ. ಮತ್ತು ರೋನಿ ಫಾಸ್ಟ್ರು ಒಂದು ಬೆಂಗಳೂರಲ್ಲಿ ಒಂದು ಕೂಟ ಇತ್ತು, ಇಗ್ನೈಟ್ ಪ್ರೋಗ್ರಾಮ್ ಅಂತ, ಅಲ್ಲಿ ಕಳಿಸ್ಕೊಟ್ರು. ಅಲ್ಲಿ ತುಂಬ ಇನ್ನೂ ಚೆನ್ನಾಗಿತ್ತು ನಾನು ಆತ್ಮಿಕವಾಗಿ ಬೆಳಗ್ಗೆ. ಅಲ್ಲೂ ಆ ಕೌನ್ಸಿಲ್ ನಡೆಯುವ ಸೇಮ್ ನಾನು ಸಾಕ್ಷಿನೆಲ್ಲ ಒಪ್ಪಿಸ್ಕೊಟ್ಟೆ. ಮತ್ತು ಅವ್ರು ತಿರ್ಗಾ ಫೋನ್ ಮಾಡ್ತಾಯಿದ್ರು, ಯಾರು ಲವ್ ಮಾಡೋರೆಲ್ಲ. ಆವಾಗ ನಾನು ಫಸ್ಟ್ ಈ ಥರ ಅಂತ ಹೇಳಿದೆ ಹ್ಯಾರಿ ಫಾಸ್ಟ್ ಹತ್ರ. ಅವರು ಸರಿ ನೀನು ಆತ್ಮನ ಮುರಿದಿದ್ದೀಳು, ಅವರ ಆತ್ಮನೇ, ನೀನು ಪ್ರೇಯರ್ ಮಾಡಿಕೊಂಡು ಅವರು ನಿನ್ನ ಆತ್ಮನ ಒಂದಾಗಿರುತ್ತೆ, ಮುರಿದಿರಬೇಕು ನೀನು ಪ್ರೇಯರ್ ಮಾಡಿ ಅಂತಂದರು. ಆ ಟೈಮಲ್ಲಿ ಮುರಿದೆ. ಇಲ್ಲಾಂತ ಅವ್ರು ಫೋನ್ ಮಾಡ್ಕೊಂಡು ಇವಾಗ ಅವಳು ಮದುವೆ ಆಗಿದ್ದಾಳೆ, ಅವಳು ಫೋನೇ ಮಾಡ್ತಾಯಿದ್ಲು, ಮದುವೆ ಆದಮೇಲೆ ಫೋನ್ ಮಾಡ್ತಾಯಿದ್ಲು. ಹೆಂಗೆ ಮಾಡ್ತಾಯಿದ್ಲು ಅಂತಂದರೆ ಹೇಳಿದ್ಲು ಅವಳು ಸಾಕ್ಷಿ ಜೀವನನೇ, ನಾನು ಮದುವೆ ಮಾಡ್ಕೊಂಡ್ಲ ಹುಡುಗನಿಗೆ ಫಸ್ಟ್ ಒಂದು ಮದುವೆ ಆಗಿದೆ ಅಂತ ಅಂದೆ. ಆವಾಗ ನನಗೆ ಮನಸ್ಸಲ್ಲಿ ಅಂದ್ಕೊಂಡೆ, ನೋಡು ನೀನು ನನಗೆ ಮೋಸ ಮಾಡಿದಾಗ ನಿನಗೆ ಮೋಸ ಆಯ್ತಾರೆ ನಾನು. ಸರ್ ನಾನು ಹೇಳಿದೆ ಅವಳಿಗೆ ದೇವರನ್ನು ನಂಬಿತಾರ ಅಂತೆಲ್ಲ ಹೇಳಿದೆ. ಸರಿ ನಂಬ್ತೀನಿ ಅಂದ್ಲು. ಅವಳು ಇಗ್ನೈಟ್ ಪ್ರೋಗ್ರಾಮ್ ಬರ್ತೀನಿ ಅಂದ್ಲು. ಸಾಯ್ತನಕ ಅವಳು ಬರೋಕ್ಕಾಗಿಲ್ಲ. ಮತ್ತು ಡೆಲಿವರಿನೂ ಆಯ್ತಂತೆ. ಅದಕ್ಕೆ ಗಂಡ ಬರ್ತಾ ಇಲ್ಲ ಸರ್, ಈಗ ಅವ್ನು ಬೇರೆ ಫಸ್ಟ್ನೇ ಹುಡುಗಿ ಜೊತೆ ಹೋಯ್ತಾನೆ ಅಂದು. ಸರಿ ದೇವರನ್ನು ನಂಬಿ ಏನೂ ಆಗಲ್ಲ ಅಂತ ನಾನು ಅವಳಿಗೆ ಹೇಳಿದೆ. ಮತ್ತು ಇನ್ನೊಂದು ಹುಡುಗಿನೂ ಅಷ್ಟೇ, ಅವಳು ಇನ್ನೊಂದು ಫಸ್ಟ್ ಹುಡುಗಿನೂ ಅವ್ಳಿಗೆ ಹೇಳಿದೆ, ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊ ಚೆನ್ನಾಗಿರೋ ಅಂತ. ಸರಿ ದೇವರನ್ನು ನಂಬು ಅಂತ ಅವಳಿಗೆ ಹೇಳಿದೆ. ಅವಳು ದೇವರನ್ನು ನಂಬ್ತಾಳೆ ಅಷ್ಟೇ. ಸಾಕ್ಷಿ ಜೀವನ ಇಷ್ಟು. ಈಗ ನಿಮಗೆ ಏನು ಅನಿಸ್ತದೆ, ಆ ಹಳೆಯ ಆ 2 ಪ್ರೀತಿಗೆ ಒಳ್ಳೆ ಇತ್ತಾ ಅಥವಾ ಈಗ ನೀವು ಅನುಭವಿಸ್ತದೆ ಕ್ರಿಸ್ತನ ಪ್ರೀತಿ? ಆವಾಗ ನಾನು ಹಳೆ ಪ್ರೀತಿ ಅಂತಂದರೆ ನನ್ನ ಆತ್ಮಕ್ಕೂ ಅಪ್ಪ ಅಮ್ಮನಿಗೂ ಮೋಸ ಮಾಡ್ಕೋತಾ ಇದೆ. ಅವ್ರಿಗೆ ಗೊತ್ತಿಲ್ಲದೆ ನಾನು ಎಷ್ಟೆಷ್ಟೋ ತಪ್ಪು ಮಾಡ್ತಾಯಿದ್ದೆ. ಅವ್ರಿಗೆ ಗೊತ್ತಿಲ್ಲದೆ ನಾನು ಅವ್ರ ಊರಿಗೆಲ್ಲ ಹೋಗ್ತಾಯಿದ್ದೆ. ಆಮೇಲೆ ಇವ್ರು ನಾನು ಓದುವಾಗೆಲ್ಲ ನಮ್ಮ ತಂದೆ ಯಾವಾಗಲೂ ದುಡ್ಡು ಹಾಕೋರು, ಕೇಳ್ತಾರಿಲ್ಲ ಏನಕ್ಕೆ ನೀನು ಖರ್ಚು ಮಾಡ್ತೀಯ ಅಂತ. ಇವ್ರು ಖರ್ಚು ಮಾಡ್ತಾಯಿದ್ದೆ. ಅಷ್ಟು ಪಾಪದ ಜೀವನದಲ್ಲಿ ನಾನು ಮುಳುಗ್ತಾಯಿದ್ದೆ. ಅಂದರೆ ಬೇರೆ ಥರ ಏನು ಕುಡಿಯೋದು ಸ್ಮೋಕಿಂಗ್ ಇಂಥದ್ದೆಲ್ಲ ಈ ಲವ್ವಲ್ಲಿ ವಿಷಯ ಇರಲ್ಲ ಅಷ್ಟೇ ಇದಕ್ಕೆ.
ಒಂದು ಫಿಲಮ್ ಕರ್ಕೋಬೇಕಾದ್ರೆ ನಾನು ಅದೇ ಫಿಲಮ್ಗೆ ಇಬ್ಬರನ್ನೂ ಕರ್ಕೊಂಡು ಹೋಗ್ತಾ ಇದ್ದೆ. ಒಂದಿನ ಇವಳನ್ನ ಒಂದಿನ ಇನ್ನೊಂದಿನ ಹಂಗೆ ಮಾಡ್ತಾ ಇದ್ದೆ. ಅಷ್ಟು ಪಾಪದಲ್ಲಿ ನಾನು ಮುಗ್ತಾ ಇದ್ದೆ. ಯಾವುದೊಂದು ರಿಲೀಸ್ ಆಗಲಿ ಹೋಗಲೇಬೇಕು, ಅಷ್ಟು ಪಾಪದಲ್ಲಿ ನಾನು ಮುಗ್ತಾ ಇದ್ದೆ. ಆಮೇಲೆ ಯೋಚನೆ ಮಾಡಿದಪ್ಪ, ನನಗೊಂದು ತಂಗಿ ಇದ್ದಾಳೆ, ಒಬ್ಬ ತಮ್ಮ ಇದ್ದಾರೆ, ಇದೆಲ್ಲ ಮಾಡ್ಬಾರ್ದು ಅಂತ ದೇವರಲ್ಲಿ ಬಂದಮೇಲೆ ಗೊತ್ತಾಯಿತು. ಆವಾಗ ನಾನು ಅವ್ರಿಗೆ ಪ್ರತಿಯೊಬ್ಬರು, ಈಗ ನನ್ನ ಫ್ರೆಂಡ್ಗಳು ಅಷ್ಟೇ ಹೇಳೋದು, ಈ ಥರ ನಾನು ಅದೇ ಸಾಕ್ಷಿ ಈ ಥರ ಬಿಟ್ಬಿಟ್ಟೆ ದೇವ್ರು ಅಂದ್ಕೊಂಡಿರ್ತಾನೆ. ಈಗ ಚಿಕ್ಕ ಮಕ್ಕಳು, ನಾನು ಈಗ ಲವ್ ಮಾಡೋರಿಗೂ ನಾನು ಹಂಗೆ ಹೇಳೋದು, ಇದೆಲ್ಲ ಮಾಡಬೇಡಿ ಅಂತ. ಅದೇ ನೀವು ಕಲಿತ ಪಾಠ ಅದು, ಪಾಠ. ಅದೇ ನಾನು ನಿನ್ನ ಕೊನೆ ಉಸಿರಿಗೂ ನಾನು ಆ ಸಾಕ್ಷಿ ಹೇಳಬೇಕು ಅಂತ ಅನ್ಕೋತೀನಿ. ಯವನಸ್ಥರನ್ನ ಈಗ ಎಬ್ಬಿಸ್ಬೇಕಷ್ಟೇ, ಎಬ್ಬಿಸ್ಬೇಕು. ಅದೇ ಖಂಡಿತ ಬ್ರದರ್. ಈಗ ನೀವು ಹೇಳಿದಾಗೆ ಈ ಲೋಕದ ಪ್ರೀತಿ ಅದು ಮಾಯ, ಅದು ನಿಜ, ಅದು ಮಾಯ. ನಾವು ನೆನೆಸ್ಕೊಳ್ತೀನಿ ಈಗ ವಾಕ್ಯ ಪ್ರಕಾರ ಈ ಲೋಕದ ಪ್ರೀತಿ ಅದು ಮಾಯ, ಸೈನಿಕ ಪ್ರೀತಿ ನನಗೆ ಗೊತ್ತಿರಲಿಲ್ಲ ಅವಾಗ. ಈಗ ದೇವ್ರ ಪ್ರೀತಿ ಶಾಶ್ವತ, ಒಳ್ಳೇದು ಇದೆಲ್ಲ ದೇವರು ಒಂದು ಸಾಕ್ಷಿ. ಯಾಕೆ ನಾನು ಚಿಕ್ಕ ವಯಸ್ಸಿಂದ ನಾನು ದೇವ್ರನ್ನ ನಂಬಿದ್ದೀನಿ, ಅದರ ದೇವರು ಈ ಥರ ಪ್ರೀತಿ ಇರ್ತಾನೆ ಅಂತ ನನಗೆ ಗೊತ್ತೇ ಇಲ್ಲ. ಅದು ನಮ್ಮ ದೇವ್ರ ಥರ ಒಂದು ಕಲ್ ದೇವ್ರ ಅಂತ ನಾನು ಸುಮ್ಮನೆ. ಈಗ ನಾವು ದೇವಸ್ಥಾನಕ್ಕೆ ಹೋದ್ವಿ, ಚರ್ಚ್ಗೆ ಹೋಗ್ತಾರೆ, ಆ ಸಿಲ್ಬ ಹಾಕೊಂಡ್ರೆ ನಾವು ಅಲ್ಲಿ ಬೇಡ್ತೀವಿ ಅಂತ ಅಷ್ಟೇ. ಆದ್ರೆ ದೇವ್ರು ಈ ಥರ ನಿಜವುಳ್ಳ ಜೀವ ಸ್ವರೂಪ ಅಂತ ನನಗೆ ಗೊತ್ತಿಲ್ಲ. ಪ್ರಾಣ ಕೊಟ್ಟಿದ್ದ ಅದು ನನಗೆ ಈಗ ನೆನೆಸ್ಕೊಳ್ತೀನಿ, ಯಪ್ಪ ಸ್ವಲ್ಪ ಇಷ್ಟು ಪ್ರೀತಿ ಇಟ್ಟಿದೆಲ್ಲ ಅಂತ. ಆ ಟೈಮಲ್ಲಿ ಅಂದರೆ ಅಷ್ಟು ಪಾಪ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ದೇವರಲ್ಲಿ ನನ್ನ ಪಶ್ಚಾತ್ತಾಪನೂ ಕೇಳಾಯಿತು. ಇದು ಇನ್ಯಾರೂ ನೋಡೋದಿಲ್ಲ, ನಾನು ಅದನ್ನು ಸಮರ್ಪಣೆ ಮಾಡ್ಬಿಟ್ಟಿದ್ದೀನಿ. ಇನ್ನು ಕ್ರಿಸ್ತನಿಗಾಗಿ ಜೀವಿಸ್ಬೇಕು. ಆ ಟೈಮಲ್ಲಿ ನಾವು ಬರುವಾಗ ದೇವರು ಯಾವಾಗ ಕೊಡ್ತಾರೆ ಆವಾಗ. ಕೊನೆಯದಾಗಿ ನಿಮ್ಮ ದರ್ಶನ, ನಿಮ್ಮ ಮುಂದೆ ಏನಾಗಬೇಕಂತ ಹೇಳಿದ್ದೀರಾ? ಹಂಗೆ ಇವಾಗ ನಾನು ಹೇಳಿದ್ನಲ್ಲ, ಯೌವನದಲ್ಲಿ ನಾನು ಎಷ್ಟು ಕೆಟ್ಟೋದೆ ಅಂತ, ಅದನ್ನೇ ಒಂದು ಮಾದರಿ ಇಟ್ಕೊಂಡು ಇನ್ನು ಯೌವನಸರಿಗೆ ನಾನು ಸಾಕ್ಷಿಯಾಗಿ ನಿಲ್ಲಬೇಕು. ಮತ್ತು ಅವ್ರಿಗೆ ಈ ಥರ ಬೀಳಬೇಡಿ ಅಂತ ದೇವ್ರ ಸುವಾರ್ತೆ ನಾನು ಅವ್ರಿಗೆ ಸಾರಬೇಕು. ಮತ್ತು ನನ್ನ ಆತ್ಮಿಕ ತಂದೆ ಜೊತೆ ನಾನು ಕೈಗೂಡಿಸಿ ಸಭೆಗಾಗಿ ನಾನು ಸೇವೆಗೆ ನಿಲ್ಲಬೇಕು. ಸೇವೆ ಮಾಡಬೇಕು. ಕೆಲಸ ಅದು ಮಾಮೂಲಿ. ಈಗ ನೀವು ಮೊದಲ ಕೆಲಸ ನೀವು ಮಾಡ್ತಾ, ಅದು ಈಗ ನರ್ಸಿಂಗ್ ಮಾಡ್ತಾ ಇದ್ದೀರಿ, ಅದು ಈಗ ನಾನು ಬಿಟ್ಟಲ್ಲ, ಕೋರ್ಸ್ ಮುಗೀತು. ಇನ್ನೊಂದು 6 ಇಯರ್ ಮಾಡಿದರೆ, ಅಂದರೆ 6 ಮಂತ್ ಮಾಡಿದರೆ ನಂದು ಮುಗಿತಾಯಿತು. ಈಗಲೂ ಮಾಡ್ಬೋದು. ಅದೇ ಮಾಡಿ ನನ್ನ ತಂದೆ ಹೋಗ್ತಾರಲ್ಲ ಹಾಸ್ಪಿಟಲ್, ಅಲ್ಲೇ ಕೆಲಸ ನನಗೆ ತಗೋಬೋದು. ಅಂದರೆ ಅವರು ವಿರುದ್ಧವಾಗಿದ್ದಾರೆ, ನಮ್ಮ ಚರ್ಚ್ ವಿರುದ್ಧವಾಗಿ. ರೋನಿಲ್ ಪಾಸ್ಟ್ ಅಂದ್ರೆ ತಮೇ ಆಗೋದಿಲ್ಲ, ಅವರು ಆತ್ಮಿಕ ಸಭೆನ ಕ್ರಿಸ್ತವ್ರೆ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ಅವರು ನಾನು ಒಂದಿನ ಇಂಟರ್ವ್ಯೂಗೆ ಹೋದೆ, ತಡಿ ಕೆಲಸ ಕೊಡ್ತಾರೆ ಇಲ್ಲಿ, ಈ ಕೆಲಸ ಮಾಡ್ಕೊಂಡು ನಾನು ಸೇವೆ ಮಾಡ್ಬೋದು, ಚರ್ಚ್ಗೆ ಹೋಗ್ಬೋದು ಅಂತ. ನಾನೆಲ್ಲ ಮುಗೀತು ಇಂಟರ್ವ್ಯೂ ಎಲ್ಲ. ಈ ಥರ ಯಾವ ಚರ್ಚ್ಗೆ ಹೋಗಿ ನೀನು ಹೋಗೋದು, ಈ ಥರ DJM ಬೆಸಲ್ ಚರ್ಚು ಅಂತಂದ್ರೆ ನೀನು ಕೆಲಸ ಕೊಡೋದಿಲ್ಲ ಅಂತ ನನಗೆ ಹೇಳ್ಬಿಟ್ರು. ಅಪ್ಪನ ಹಿಂಗೆ ಕೂತೈತೆ. ಅಪ್ಪ ನಮ್ಮ 20 ವರ್ಷ 25 ವರ್ಷ ನಾನು ಹುಟ್ಟಿದ ಟೈಮಿಂದ ಅಲ್ಲೇ ಮಾಡ್ತಾರೆ, ಹಂಗೆ ಅಂದ್ಬಿಟ್ರು. ಆಮೇಲೆ ದರ್ಶಮಿ ನಿನ್ನ ಮಕ್ಕ ನೋಡ್ಕೊಂಡು ನಾನು ಕೆಲಸ ಕೊಡ್ತೀನಿ, ಆದರೆ ನೀನು ಒಂದು 5 ಜನ ಕೂಟ ಇದೆ, ನೀನು ಬೆಂಗಳೂರು ಹೋಗಬೇಕು ಅಂತ ಹೇಳಿದ್ರು. ಅವರು ಇದಕ್ಕೆ ನಾನು ಬಂದು ಪಾಸ್ಟಿಗೆ ಹೇಳಿದೆ, ಪಾಸ್ಟಿಂಗ್ ಹಿಂಗೆ ಅಂತಾರೆ ಅಂತಂದು. ಮತ್ತು ಭಾನುವಾರ ನಿಂಗೆ ರಜೆ ಕೊಡಲ್ಲ ಅಂತಂದು. ಪಾಸ್ಟಿಂಗ್ ಅಂತಾರೆ, ನೀವು ಹೋಗಬೇಡಿ ಬ್ರದರ್, ಬೇಡಿ ಬ್ರದರ್, ನಿಮ್ಗೆ ದೇವರೆಲ್ಲ ಇರ್ತಾನೆ ಅಂತ. ನಾನು ಅವತ್ತೇ ನಾನು ಹೋಗ್ಲಿಲ್ಲ. ಅಲ್ಲ, ಎಷ್ಟು ಲಕ್ಷ ಕೊಟ್ಟರು, ಬೇಡ, ಲಕ್ಷ ಕೊಟ್ಟರು, ಭಾನುವಾರ ಒಂದು, ಅದೇ ಬೇಕು ಮೇನ್, ನಮಗೆ ಬೇಕಾಗಿರೋದು ಅದು. ಅದಕ್ಕೆ ಭಾನುವಾರ ಒಂದು ದಿನ ಆರಾಧನೆ ಮಾಡ್ತೇವೆ, ಅದಕ್ಕೆ ಅದು ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಎಷ್ಟು ಲಕ್ಷ ಸಿಕ್ಕಿದೆ, ಅದು ಪ್ರಯೋಜನ ಇಲ್ಲ. ಆಮೇಲೆ ಹೇಳಿ ಕಳಿಸಿದ್ರು, ಇಲ್ಲ ಸಿಸ್ಟರ್ ಬೆಂಗಳೂರು ಮಾಡ್ತಾನೆ ಅಂತ ಅಪ್ಪ ಸುಳ್ಳು ಹೇಳಿ ಸುಮ್ಮನೆ ಅದು ಆರ್ಡ್ರು. ಈಗಲೂ ಹೋದ್ರೆ ಅಲ್ಲಿ ಸಿಗುತ್ತೆ, ಆದರೆ ಈ ಥರ ತೊಂದರೆ ಐತೆ ಅಷ್ಟೇ. ಅದೇ ನಾನು ಆಮೇಲೆ ಇನ್ನೊಂದಂದ್ರೆ, ಈ ಕ್ರಿಸ್ತನಲ್ಲಿ ಬಂದಮೇಲೆ ನಾನು ಕ್ರಿಸ್ತನ ಪ್ರೀತಿ ಹೇಳೋಕ್ಕೋಸ್ಕರ ಏನು ಮಾಡ್ತೀನಿ, ಸೋಷಲ್ ವರ್ಕ್ ಮಾಡ್ತಾ ಇದ್ದೀನಿ. ಹೆಂಗೆ ಅಂತಂದರೆ, ಈ ಬಡವರನ್ನ ನಾನು ನೋಡಿಬಿಟ್ಟು ಅವ್ರಿಗೆ ಗ್ಯಾಸ್ ಕೊಡಿಸೋದು, ಮತ್ತು ಅವ್ರಿಗೆ ಹೆಲ್ಪ್ ಮಾಡೋದು, ಒಂದು ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವೇತನೆ, ಮತ್ತು ಅವ್ರಿಗೆ ಏನಿಲ್ಲ ಅನ್ನೋದನ್ನ ಮಾಡಿಸ್ಕೊಡೋದು, ಆ ಥರ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದರೆ ಊರಲ್ಲಿ ಇದ್ದಾರೆ ಅವರೆಲ್ಲ ಮೋಸ, ದುಡ್ಡು ಕಿತ್ಕೊಂಡು ಮಾಡೋದು, ಆ ದುಡ್ಡು ಕಿತ್ಕೊಂಡು ಮಾಡದೇ ಇರೋದು, ಆ ಥರ ಇದ್ದಾರೆ. ಅದಕ್ಕೋಸ್ಕರ ನಾನು ನೋಡ್ಬಿಟ್ಟು ನಾನು ಯಾಕೆ ಕೆಲಸ ಮಾಡ್ಬೋದಲ್ಲ ಅಂತ ಅದು ಮಾಡ್ತಾ ಈ ಥರ ಲಾಸ್ಟು ಎಲ್ಲ ಮುಗಿದ್ಮೇಲೆ ಈ ಥರ ದೇವ್ರ ಸುವಾರ್ತೆ ನಾನು ಕೊಟ್ಬಿಟ್ಟು ಉಂಟು. ಇವಾಗ ಯಾರು ಗ್ಯಾಸ್ ಇಲ್ಲ ಅವ್ರಿಗೆ ಗ್ಯಾಸ್ ಕೊಡಿಸ್ತೆ, ಮತ್ತು ಯಾರಿಗೆ ದುಡ್ಡು ಏಜ್ ಆಗಿರುತ್ತೆ, 60 ಏಜ್ ಆಗಿರುತ್ತೆ, ಅವ್ರಿಗೆಲ್ಲ ದುಡ್ಡು ಬರ್ಸಂಗೆ ಮಾಡೋದು, 65 ಆ ಥರ ಎಲ್ಲ ಮಾಡೋದು. ಮತ್ತು ಈಗ ಮಕ್ಕಳಿಗೆ ಗೊತ್ತಿರಲ್ಲ, ಚಿಕ್ಕ ಮಕ್ಕಳಿಗೆ ಕ್ಯಾಸ್ಟ್ ಇನ್ಕಮ್ ಅವ್ರಿಗೆ ಮಾಡಿಸ್ಕೊಡೋದು, ಹಂಗೆ ಏನಾರ ಹೆಲ್ಪ್ ಇರೋರಿಗೆ ಫ್ರೆಂಡ್ಗಳಿಗೆ ಸಹಾಯ ಮಾಡೋದು. ಕೊನೆಯದಾಗಿ ಬ್ರದರ್, ನಿಮ್ಮ ಎಷ್ಟೋ ಜನ ಯವನಸ್ಥ ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಕೇಳ್ತಾ ಇದ್ದಾರೆ, ಅವರಿಗೆ ನಿಮ್ಮ ಒಂದು ಹಿತ ನುಡಿ ಅಥವಾ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇನ್ನೊಂದೇನಂತಂದರೆ, ನನ್ನ ಫ್ರೆಂಡ್ಗಳಾಗಲಿ ನಾನು ಇನ್ನೂ ಬದಲಾಗಿನಿ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅದು ದೇವರು ಅವ್ರಿಗೆ ಕಾಣಬೇಕು ನನ್ನ ಮುಖಾಂತರ. ನಾನು ಇಂಥ ಕೂಟಗಳೆಲ್ಲ ಭಾಗವಹಿಸ್ತಾರೆ ಇದಕ್ಕೋಸ್ಕರನೇ. ಈಗ ನಾನೀಗ ಬದಲಾಗಿದ್ದೀನಿ, ನಾನು ಈ ಥರ ನಾನು ಚೆನ್ನಾಗಿದೆ ಅಂತ ನಾನು ಹೇಳ್ಕೊಳ್ಳೋದಲ್ಲ. ಈಗ ನಾನು ಹೇಳಿದ್ರೆ ನಂಬೋದಿಲ್ಲ ಅವರು. ನೀನು ಆ ಜೊತೆಲಿ ಹಂಗೆ ಮಾಡ್ತಾಯಿದ್ದ, ಅಷ್ಟು ಹುಡುಗಿ ಜೊತೆ ಓಡಾಡ್ತಿದ್ದ ನೀನು ಅಂತ ಹೇಳ್ತಾರೆ. ಸೊ ದೇವರು ನನ್ನನ್ನು ಆ ಥರ ನಿಲ್ಲಿಸ್ಬೇಕು, ಅದು ನನ್ನ ಉದ್ದೇಶ. ಮತ್ತು ಈಗಲೂ ನಾನು ಯೌವನಸ್ಥರಿಗೆ ಹೇಳ್ತಿರ್ತೀನಿ, ಈ ಥರ ಮಾಡಬೇಡಿ, ನಾನು ಹಿಂಗೆ ಮಾಡಿದೆ, ನೀವು ಹಂಗೆ ಹಾಳಾಗಬೇಡಿ.
ಇದಕ್ಕೆಲ್ಲ ದೇವರು ಪ್ರತಿಫಲ ಕೇಳ್ತಾನೆ, ಅದಕ್ಕೋಸ್ಕರ ನೀವು ಮಾಡಬೇಡಿ ಅಂತ ಹೇಳ್ತೀನಿ. ವ್ಯವಸ್ಥೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ದೇವರು ಈ ಥರ ಎಲ್ಲ ಮಾಡಬೇಡಿ, ಇದೆಲ್ಲ ತಪ್ಪು ದೇವ್ರ ವಾಕ್ಯ ಪ್ರಕಾರ. ನಿಮ್ಗೆ ಇಜ್ಜೂಡ್ ಆಗಬೇಡಿ ಈ ಟೈಮಲ್ಲಿ. ಈಗ ಹೇಗೆಂದರೆ 18 ಏಜ್ಗೆ ಲವ್ ಮಾಡ್ತಾ ಓಡೋಯ್ತವೆ ಅಂಥವೆಲ್ಲ ಇರ್ತವೆ. ಅದೆಲ್ಲ ನಾನು ಹೇಳ್ತೀನಿ, ಅವ್ರ ಮಾದರಿ ತಗೊಳ್ತೀನಿ. ನೋಡಿ ಅವ್ರು ಓಡೋಗಿದ್ದಾರೆ ಹೆಂಗಿದ್ದಾರೆ ಅಂತ. ಅವರೆಲ್ಲ ಈಗ ಓಡೋದವರು ಚೆನ್ನಾಗಿಲ್ಲ. ಅವನೇನು ದಿಕ್ಕು ಒಳ್ಳೆಯದೊಂದು ದಿಕ್ಕು ಹಂಗೆ ಮಾಡೋಕ್ಕೆ ಹೋಗಬೇಡಿ, ಅದನ್ನೂ ಉದಾಹರಣೆ ಕೊಡ್ತೀನಿ. ಮತ್ತು ಈಗ ನೀವು ಆಗಬೇಡಿ, ನಿಮ್ಮ ಓದಿ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ಅಂದಂಗೆ ಹೇಳಿ ಆಮೇಲೆ ದೇವ್ರ ಬಗ್ಗೆ ಹೇಳ್ಬೇಕು. ಫಸ್ಟ್ ದೇವ್ರ ಬಗ್ಗೆ ಹೇಳಿದ್ರೆ ನೀನು ಅದಕ್ಕೆ ಬತ್ತೀಯ ನೀನು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹಂಗೆ ಹೇಳ್ತೀನಿ. ಖಂಡಿತ ಅದರ ಇಲ್ಲಿವರೆಗೆ ಬಂದು ನಿಮ್ಮ ಜೀವನದ ಅತ್ಯುತ್ತಮವಾದಂಥ ಸಾಕ್ಷಿಯನ್ನು ನಮ್ಮ ಮುಂದೆ ಹೇಳಿದಿರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. ದೇವರು ನಿಮ್ಮನ್ನು ಹೇಳೋ ಆಶೀರ್ವಾದ ಮಾಡಲಿ. ಇನ್ನೂ ಮುಂದಿನ ದಿನಗಳಲ್ಲಿ ದೇವರಿಗೋಸ್ಕರ, ಅದೇ ಮುಖ್ಯವಾಗಿ ಯೌವನಸ್ಥಗೋಸ್ಕರ ನೀವು ಪ್ರಕಾಶಿಸುವಂತಾಗಲಿ. ದೇವರು ನಿಮ್ಮ ಹೇಳೋ ಆಶೀರ್ವಾದ ಮಾಡಲಿ. ಪ್ರಿಯ ವೀಕ್ಷಕರೇ, ಸಹೋದರ ಪ್ರೇಮ್ ಕುಮಾರ್ ಇವರ ಜೀವನದಲ್ಲಿ ಕೇಳಿದಿರಿ. ಈ ಚಿಕ್ಕ ಪ್ರಾಯದಲ್ಲಿ ಯೌವನ ಪ್ರಾಯಕ್ಕೆ ಕಾಲಿಟ್ಟ ಸಮಯದಲ್ಲಿ ಈ ಪ್ರೀತಿ ಪ್ರೇಮ ಇದರ ಬಲೆಗೆ ಬಿದ್ದು ಅನೇಕ ರೀತಿಯಲ್ಲಿ ಮೋಸ ಹೋದರು ಪ್ರಿಯರೇ. ಆದರೆ ಕೊನೆಯದಾಗಿ ಆ ನಿಜ ಪ್ರೀತಿ, ಆ ಕ್ರಿಸ್ತನ ಪ್ರೀತಿನ ಅವರು ಕಂಡುಕೊಳ್ಳೋದಕ್ಕೆ ದೇವರು ಸಹಾಯ ಮಾಡಿದರು. ನಿಮ್ಮ ಜೀವಿತದಲ್ಲಿ ಕೂಡ ಈ ಲೋಕದ ಮಾಯ ಪ್ರೀತಿ ನೀವು ಹಿಂದೆ ಹೋಗುತ್ತಿರುವುದಾದರೆ ಹಿಂದೆ ನಿಮ್ಮ ಜೀವಿತ ಬದಲಾಯಿಸ್ಕೊಳ್ಳಿ. ನಿಮ್ಮನ್ನು ಎಂದೂ ಮರೆಯದ ಆ ಒಂದು ಪ್ರೀತಿ ಅದು ಕ್ರಿಸ್ತನ ಪ್ರೀತಿಯಾಗಿದೆ. ನೀವು ಎಷ್ಟು ಇಷ್ಟಪಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ಆತ ನಿಮ್ಮ ಪ್ರೀತಿಸ್ತಾನೆ ಪ್ರಿಯರೇ. ನಿಮ್ಮ ಜೀವಿತ ಕೂಡ ಆತನಿಗೆ ಒಪ್ಪಿಸಿಕೊಡೋದಾದರೆ ನೀವು ಕೂಡ ಸಂತೋಷವಾಗಿರುವಾಗೆ ದೇವರು ಸಹಾಯ ಮಾಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಯೌವನಸ್ಥರೊಂದಿಗೆ ನಾವು ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.